ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ನಗೋದೇ ಇಲ್ಲ ಅಂತ ಮುಖ ಗಂಟ ಹಾಕೊಂಡು ಕೂತಿರೋರಿಗೆ ಇದು ನಗೆಗುಳಿಗೆ ಕೊಡುವಂತ ಆಸ್ಪತ್ರೆ. ಇಲ್ಲಿ ಸಿಗತ್ತೆ ಹಾಸ್ಯದ ಪಂಚು ಕಾಮಿಡಿ ಕಿಕ್. ನಗ್ಸೋದು ನಮ್ ಧರ್ಮ, ನಗದೇ ಇರದೆ ನಿಮ್ಮ ಕರ್ಮ. ಬೇಗ ಬೇಗ ನಕ್ಕು ಗಾಯ ಮಾಡ್ಕೋಬೇಡಿ, ನಕ್ಕು ನಕ್ಕು ಬಿದ್ದು ಏಟ್ ಮಾಡ್ಕೋಬೇಡಿ. ಯಾಕೆ ಅಂದ್ರೆ ಇದು ಕಾಮಿಡಿ ಚಂಡಮಾರುತ ಮಜಾ ಭಾರತ. ಮಜ ಭಾರತ ಹಳ್ಳಿ ಮೇಷ್ಟ್ರೆ ಪಾಠ ಮಾಡಿ ಬನ್ನಿ. ಏನಾಯ್ತು ಇದಕ್ಕಿದ್ದಂಗೆ ನಿಂಗೆ? ಈ ಸಾಂಗಿಗೂ ನಮ್ ಪ್ರೋಗ್ರಾಮ್ಗೂ ಏನ್ ಸಂಬಂಧ ಇದೆ? ನೀನಂಗೆಲ್ಲ ತಿಳ್ಕೊಳ್ದೆ ಮಾತಾಡೋದು ತಪ್ಪು. ಓಕೆ, ತಪ್ಪು. ಒಂದ್ ನಿಮಿಷ. ನಾನು ಬುಕ್ ಬರ್ದಾಗ ನೀವೆಲ್ಲ ಸೇರ್ಕೊಂಡು ಕಂಡಮ್ ಮಾಡಿದ್ರಿ ಅಲ್ಲ, ಅದಕ್ಕೆ ನಾನೇ ಒಂದು ಕನ್ನಡ ಶಾಲೆ ಓಪನ್ ಮಾಡಿ ದೇಶಪಾಂಡೆ ಸ್ಕೂಲ್ ಅಂತ ಹೆಸರಿಟ್ಟು ಅದರಲ್ಲಿ ನಾನೇ ಸ್ಟೂಡೆಂಟು, ನಾನು ಕನ್ನಡ ಕಲ್ತು ನಾನು ಒಂದು ಹೊಸ ಬುಕ್ ಬರೀತೀನಿ. ಆಗ ನೀವೆಲ್ಲ ಕೆಮ್ಮಿಸಿ ನೋಡೋಣ. ಅಯ್ಯಪ್ಪ, ನಾನು ಒಬ್ಳಿಂದ ನೀನ್ ಅವತಾರ ಎಲ್ಲ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಸೊ ಗೆಸ್ಟ್ ವೆಲ್ಕಮ್ ಮಾಡ್ಬಿಡ್ತೀನಿ. ಹೇಯ್, ಗೆಸ್ಟ್ಗಿಂತ ಮೊದಲು ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಶೀತಲ್, ಓಕೆ ಮಾಡು. ಓಕೆ. ನನ್ನ ನಿರಂಜನ್ ದೇಶಪಾಂಡೆ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯ ಪ್ರಾಂಶುಪಾಲಕರ ಒಂದು ಹೆಡ್ ಮಾಸ್ಟರ್ ಆದಂತಹ ನಾರಾಯಣ್ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವ್ನು ಹುಚ್ಚಾಟಗಳನ್ನೆಲ್ಲ ಸೈಲೆಂಟ್ ಆಗಿ ಸಹಿಸ್ಕೊಳ್ತಾರಂತ ಶ್ರುತಿ ಮೇಡಮ್, ನಿಮ್ಗೂ ಸ್ವಾಗತ ಮೇಡಮ್. ಸರಿ, ನೀನೇನೋ ಕನ್ನಡ ಕಲ್ತ್ಕೋಬೇಕು ಅಂತ ಇದಾನಂತೆ. ಸೊ ನಿನಗೆ ಕನ್ನಡ ಕಲ್ಸೋರು ಯಾರು? ಅದಕ್ಕೆ ಅಂದ್ರೆ ನಮ್ಮೆಲ್ಲರ ಮನಮೆಚ್ಚಿದ, ನಮ್ಮೆಲ್ಲರ ಮನಸ್ಸನ್ನು ಗೆದ್ದಂತಹ ಮಾತುಗೂ ಸೈ ಹಾಡುಗೂ ಸೈ ಪ್ರೀತಿಯಿಂದ ಸ್ವಾಗತಿಸೋಣ ಮಾತಿನ ಮಲ್ಲ, ಪ್ರೀತಿಯ ಮೇಷ್ಟ್ರು ಪ್ರೊಫೆಸರ್ ಕೃಷ್ಣೇಗೌಡ್ರು. ದಯವಿಟ್ಟು ನಿಮ್ ಕೈ ಕೊಡಿ ಸರ್. ಸರಿ, ನಿಮ್ ಕಾಲೆಲ್ಲ ಕೈ ಅಂತ ತಿಳ್ಕೊಳ್ಳಿ ಸರ್. ಕಾಲಿಗೆ ಬಿಡ್ಬಿಡು. ಅಂದ್ರೆ ಸಾಕ್ಸ್ ಹಾಕ್ಬೋದಾ ಇದಕ್ಕೆ? ನೋಡಿ ಸರ್, ಯೋಚನೆ ಮಾಡಿ, ಚಳಿಗಾಲದಲ್ಲೆಲ್ಲ ಹಾಕೋತಾರಲ್ಲ ಆ ಥರ. ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಮ್ಯಾಟ್ರ್ ಏನಪ್ಪಾ ಅಂತಂದ್ರೆ, ನನಗೆ ದಯವಿಟ್ಟು ನೀವು ಕನ್ನಡವನ್ನ ಸುಲಲಿತವಾಗಿ ಮಾತಾಡ್ತಕ್ಕಂಥ ಒಂದು ಅದ್ಭುತವಾದ ಗ್ರಂಥವನ್ನ ಬರಿತಕ್ಕಂಥ ಒಂದು ಶಕ್ತಿಯನ್ನು ಉಳ್ತಕ್ಕಂಥ ಒಂದು ಇದನ್ನ ನನಗೆ ಹೇಳ್ಕೊಡ್ಬೇಕು ಸರ್. ನಿರಂಜನ್, ಏನ್ ಗೊತ್ತಾ? ಏನ್ ಸರ್? ಕನ್ನಡ ಕಲಿಬೇಕಾದ್ರೆ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಕನ್ನಡ ಕಲಿತೀರಿ, ಅದ್ಭುತವಾದ ಕನ್ನಡ ಕಲಿಯಲ್ಲ. ಯಾಕೆ ಸರ್? ನೀವು ತುಂಬಾ ಚೆನ್ನಾಗಿರೋ ಕನ್ನಡ ಕಲಿಬೇಕು ಅಂದ್ರೆ ಬೀದಿಲ್ ಕಲಿಬೇಕು ಕನ್ನಡ. ಕರೆಕ್ಟ್ ಸರ್. ಅಲ್ಲಿ ಯಾರೋ ಹೂ ಮಾರೋರು ಇರ್ತಾರೆ, ಅಲ್ಲಿ ಯಾರೋ ಬೀದಿಲ್ ಹೋಗೋರು ಇರ್ತಾರೆ, ದಾರಿ ಹೋಗಿರ್ತಾರೆ, ತರಕಾರಿ ಮಾರೋರು ಇರ್ತಾರೆ, ಅಲ್ಲಿ ಕನ್ನಡ ಕಲಿಬೇಕು. ಕರೆಕ್ಟ್ ಸರ್. ಅದು ಅದ್ಭುತವಾದ ಕನ್ನಡ. ದಾರಿಯಲ್ಲಿ ಯಾವನೋ ಮಾರ್ಕೊಂಡು ಹೋಗ್ತಾರೆ, ಕಳ್ಳಕಾಯಿ ಬೀಜ ಬಿಸಿಪುರಿ ಅಂತ ಮಾತಾನೆ, ಅವನ ಮಾತಿಗೆ ಒಂದು ಶ್ರುತಿ ಇರುತ್ತೆ. ಅವನು ಆ ಎತ್ತರದಲ್ಲಿ ಯಾಕೆ ಸಾರ್ತಾನೆ ಅಂದ್ರೆ ಅದಕ್ಕೊಂದು ಪರ್ಪಸ್ ಇರುತ್ತೆ. ನಮ್ಮ ಹಳ್ಳಿ ಕಡೆ ಸ್ಟೀಲ್ ಪಾತ್ರೆ ಮಾರಕ್ ಗೊತ್ತು ಸರ್, ಮಾರಕ್ ಬರೋರು. ಹೌದು ಸರ್. ಅವನಿಗೆ ನಾನು ಸ್ಟೀಲ್ ಪಾತ್ರೆ ಮಾರ್ತಾ ಇದ್ದೀನಿ ಅನ್ನೋ ವಿಷಯನ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದು ಮುಖ್ಯ ಅಲ್ಲ. ಅವನು ಬಹಳ ಮುಖ್ಯವಾದ ಏನು ಅಂದ್ರೆ ದಾರಿಯಲ್ಲಿ ಯಾರೋ ಏನೋ ಮಾರ್ತಾ ಇದ್ದಾನೆ ಅಂತ ಗೊತ್ತಾಗ್ಬೇಕಷ್ಟೇ. ಅವನು ಮೈಕ್ ಇರ್ತಿರ್ಲಿಲ್ಲ. ಆಮೇಲೆ ಬೀದಿಯಲ್ಲಿ ತುಂಬಾ ಗದ್ದಲ ಇರ್ತಿತ್ತು. ಆ ಗದ್ದಲದ ಮಧ್ಯೆ ಅದನ್ನ ಭೇದಿಸಿ ಅವನ ದನಿ ನುಗ್ಗಬೇಕು ಅಂದ್ರೆ ಅವಾಗ ಅವನು ಸ್ಟೀಲ್ ಅದ್ರ ಉದ್ದೇಶ ಏನು ಅಂದ್ರೆ ಆ ಗದ್ದಲದ ನಡುವೆ ಅವನ ದನಿ ಮಾತ್ರ ಕೇಳಿಸುತ್ತೆ, ಅಷ್ಟು ಚೂಪಾಗಿರುತ್ತೆ ದನಿ. ಹೌದು. ಆದ್ರಿಂದ ಬೀದಿಯಲ್ಲಿರೋರ್ ಪರ್ಫಾರ್ಮೆನ್ಸ್ ಇರುತ್ತಲ್ಲ, ಅದಕ್ಕೊಂದು ಪರ್ಪಸ್ ಇರುತ್ತೆ. ಇವಾಗ ಗೊತ್ತಾಯ್ತು ಸರ್, ನಮ್ ನಿರಂಜನ್ ಯಾಕೆ ಬೀದಿ ಸುತ್ತಾ ಇರ್ತಾನೆ ಅಂತ. ಹೌದು. ನನಗೆ ಆ ವಿಷಯ ಗೊತ್ತಿರ್ಲಿಲ್ಲ. ಕನ್ನಡ ಒಂದ್ಬಿಟ್ಟು ಇನ್ನೆಲ್ಲ ಕಲ್ತ್ಕೊಂಡ್ ಬಂದಿದ್ದಾನೆ. ಆದ್ರೂ ಗಲ್ಲಿ ಸುತ್ತ ಹುಡುಗರಿಗಿಂತ ಬೆಟರ್ ಬೀದಿ ಸುತ್ತವರು. ಅದು ನಮ್ಮ ಎಷ್ಟೇ ನಮ್ಮ. ಆಮೇಲೆ ನಾನು ಇನ್ನೊಂದು ವಿಷಯ ಹೇಳ್ತೀನಿ. ನಮ್ಮ ಅಪ್ಪನ ಕಾಲದಿಂದ 20 ಪದ್ಯ ಇಂಗ್ಲಿಷ್ ಸ್ಕೂಲಲ್ಲಿ ಇರೋ. ಆದ್ರೆ ಬೀದಿ ಮಕ್ಕಳ ಹತ್ರ ಬನ್ನಿ. ಕಪ್ಪೆ ಕಲಕಲ, ತುಪ್ಪ ಜಲಿ ಜಲಿ, ಮಾವಿನ ವಾಟೆ, ಮರದಲ್ಲಿ ಪಾಟೆ, ಅದ್ದಿನ ಕೈಲಿ ಸುದ್ದಿ ಕಳಿಸಿ, ಕಾಗೆ ಕೈಲಿ ಕಂಕಣ ಕಳಿಸಿ, ಸಣ್ಣಿ ಮದುವೆ ಶನಿವಾರ, ಊಟಕ್ಕೆ ಬನ್ನಿ ಸೋಮವಾರ. ಅದು ಯಾರೋ ಹುಡುಗರು ಹೇಳಿದ್ದು. ಆಚೆ ಮರ್ಕೊಂಡೋಗ್ಬಿಟ್ಟು ಈಚೆ ಮರ್ಕೊಂಡೋಗ್ಬಿಟ್ಟು ಕೋಗಿಲಕ್ಕಿ ಕೂಗಿತ್ತು, ವಂಗೆ ಮರ್ಕೆ ತಾಳಿ ಕಟ್ಟಿ ತಿಂಗಳಾಯ್ತು. ಯಾಕೆ ಹೇಳಿದ್ರು ಗೊತ್ತಿಲ್ಲ. ಕಾಗೆ ಕಾಗೆ ಕವ್ವ, ಯಾರು ಬಂದಾರವ್ವ, ಮಾವ ಬತ್ತಾನವ್ವ, ಮಾವನ್ಗೇನು ಊಟ, ಅರ್ಗೆ ಕಲಿಂದು ಊಟ. ಯಾರು ಹೇಳ್ಕೊಟ್ಟಿಲ್ಲ, ಯಾವ ಸ್ಕೂಲಲ್ಲೂ ಹೇಳ್ಕೊಟ್ಟಿಲ್ಲ. ನಮ್ಮ ಪ್ರತಿಭೆ ವಿಕಾಸ ಆಗೋದು ಇಲ್ಲಿ ಅಂತ ಅನ್ಸುತ್ತೆ. ನಮ್ಮಲ್ಲಿ ಹುಡುಗರೊಂದು ಈ ಆವಾಗ ಮದುವೆ ಆದ ಹೆಣ್ಮಕ್ಳನ್ನೆಲ್ಲ ರೇಗಿಸರು. ಶಾಂತಕ ಚೆನ್ನಾಗಿದ್ದೀಯಾ, ಮಂಚದ ಮೇಲೆ ಮಲಗಿದೀಯಾ, ಅಪ್ಪ ಬಂದ್ರೆ ಅಳುತ್ತೀಯ, ಗಂಡ ಬಂದ್ರೆ ನೆಗುತ್ತೀಯ. ಹುಡುಗರು ಕಟ್ಕೊಂಡಿ ಪದ್ಯ ಅವು. ನೀವು ಸ್ಕೂಲ್ಗೆ ಹೋಗಿ ಅವ್ರು ಹೇಳ್ಕೊಡೋದು 20 ಪದ್ಯ. ಆದ್ರೆ
ಹರಿಹರದಲ್ಲಿ ಬೇರೆ, ದಾವಣಗೆರೆಯಲ್ಲಿ ಬೇರೆ, ಮಂಡ್ಯದಲ್ಲಿ ಬೇರೆ, ಮೈಸೂರಲ್ಲಿ ಬೇರೆ, ಚಾಮರಾಜನಗರದಲ್ಲಿ ಬೇರೆ. ಹುಡುಗರು ಬೇರೆ ಬೇರೆ ಪದ್ಯ ಆಡ್ತಾರೆ. ಯಾಕೆ ಅಂದ್ರೆ ಅವರೇ ಕಟ್ಕೊಂಡು ಪದ್ಯ. ಆದ್ರಿಂದ ಕನ್ನಡನ ಕಲಿಯೋದಿದ್ರೆ ಬೀದಿಲಿ ಕಲೀರಿ, ಕನ್ನಡನ ಕಲಿಯೋದಿದ್ರೆ ಹಳ್ಳಿಯವ್ರ ಹತ್ರ ಕಲೀರಿ. ಹೌದು ಎಕ್ಸಾಕ್ಟ್ಲಿ ಸರ್. ಯೂಶಲಿ ನಾವು ಮಜಾ ಭಾರತಕ್ಕೆ ಬರೋಂಥ ಯಾವುದೇ ಗೆಸ್ಟ್ ಆಗಿರ್ಬೋದು ಅವ್ರಿಗೆಲ್ಲರಿಗೂ ಒಂದು ಮಾತು ಹೇಳ್ತೀವಿ, ಕೂತ್ಕೊಂಡು ಸಿಕ್ಕಾಪಟ್ಟೆ ಮಜಾ ಮಾಡಿ ಅಂತ ಹೇಳಿ. ಬಟ್ ಇವತ್ತು ನೀವು ಗೆಸ್ಟ್ ಆಗಿರೋದ್ರಿಂದ ನೀವು ಸಿಕ್ಕಾಪಟ್ಟೆ ಮಜಾ ಕೊಡ್ತೀರಾ ಅನ್ನೋ ನಂಬಿಕೆ ನಮಗಿದೆ. ಪ್ಲೀಸ್ ಸರ್, ನಿಮ್ಗೋಸ್ಕರ ನಿಮ್ಮ ಥ್ಯಾಂಕ್ ಯು, ವೆಯ್ಟ್ ಥ್ಯಾಂಕ್ ಮಾಡ್ತಾ ಯು ವೆರಿ ಮಚ್. Thank you, sir. ಥ್ಯಾಂಕ್ Thank ಯು. you, sir. ಅವ್ರ ಸಾಲಿನಲ್ಲಿ ಕೂತ್ಕೊಳ್ಳೋದು ನನಗೆ ಸಂತೋಷ. ನಮಸ್ಕಾರ. ಪ್ಲೀಸ್. ಇದರ್ ಹಾ, ಯಾರ್ಯಾರು ಯಾವ್ಯಾವ ಕೆಲಸ ಮಾಡಿದ್ರೆ ಚಂದನೋ ಅವ್ರವ್ರು ಅದನ್ನೇ ಮಾಡ್ಬೇಕು ಕಣೆ. ಯಾಕೆ ಇವಾಗ ಯಾಕೆ ಈ ವಿಷಯ ಹೇಳ್ತಾ ಇದೆಯಾ? ನೋಡು, ಇದನ್ನ ನಾನ್ ಹೇಳ್ತಿಲ್ಲ, ಈ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಪ್ರಶಂಸಾ ತಂಡದವರು ಸ್ಕಿಟ್ ಮಾಡಕ್ ಬರ್ತಾರೆ. ಸೊ ಲೆಟ್ಸ್ ವೆಲ್ಕಮ್ ಪ್ರಶಂಸಾ ಆನ್ ಸ್ಟೇಜ್. ಮಧ್ಯಾಹ್ನ 1:30 ಪ್ರಶಂಸಾ ಮನೆ. ಮಜಾ ಭಾರತಕ್ಕೆ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಬೇಕಂತ ಗೊತ್ತಿದ್ರೂ ಕೂಡ ಇಲ್ಲಿ ನಾಯಿ ಬಿದ್ಕೊಂಡಿದ್ದೀರಲ್ಲ. ಇನ್ನು ಖಾಲಿ 24 ಗಂಟೆಗಳು ಇರುವುದು. 7ರ ಮೇಲೆ ನಿಮ್ಗೆ ಹೆಂಗೋ ನಿದ್ದೆ ಬರುತ್ತೆ. ಏನಾಯ್ತು? ನಂಗೆ ಮಲ್ಗಿದ್ರು ಅವ್ರದ್ದೇ ವಾಯ್ಸ್ ಕೇಳ್ತಾ ಇದೆಯಲ್ಲೋ. ಏನೋ ಸ್ಕಿಟ್ ಎಲ್ಲೋ ಮಜಾ ಬರುತ್ತೆ. ಒಂದು ಹೊಸ ಸ್ಕಿಟ್ ಬೇಕಂತ ಹೇಳಿದ್ವಿ, ಎಲ್ಲ ಅದು ಯಾಕೆ ಬಡ್ಕೊಳ್ತೀಯ? ಇನ್ನು 24 ಗಂಟೆ ಟೈಮ್ ಇದೆ, ಯಾಕೆ ಬಡ್ಕೊಳ್ಳೋದು? ಹೋಗು ಮಾಡು, ಹೋಗುವ. ಎಲ್ಲಿಗೆ ಹೋಗುವ? ನಾಳೆನೆ ಸ್ಕ್ರಿಪ್ಟ್ ರೆಡಿ ಆಗ್ಬೇಕಂದ್ರೆ ನಂಗೆ ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡಕ್ಕೆ ಆಗಲ್ಲ. ಪ್ರಸನ್ನ, ಈ ಸಲ ನೀನ್ ಲೇಡಿ ರೋಲ್ ಮಾಡು. ಏನು ನಾನ್ ಲೇಡಿ ರೋಲ್? ಒಬ್ಬ ದೇವ, ನಾನೊಮ್ಮೆ ಅವತ್ತೊಮ್ಮ ನಿರಂಜನ ಹೇಳಿದ ನಿಮ್ಮನ್ನೊಮ್ಮೆ ಲೇಡಿ ರೋಲ್ ಅಲ್ಲಿ ನೋಡ್ಬೇಕಂತ. ಆಯ್ತಂತ ಒಂದು ಶಾಲೆ ಮಕ್ಕಳದ್ದೊಂದು ಹುಡುಗಿದ್ದು ಕಾನ್ಸೆಪ್ಟ್ ಮಾಡಿದ್ದು, ಅದಕ್ಕೆ ಒಂದು ಜಡ್ಜ್ಮೆಂಟ್ ಕೊಟ್ರು. ನಮ್ಮ ದೇಶದಲ್ಲಿ ಯಾವ ಭಾಗದ ಹೆಣ್ಮಕ್ಳು ಈ ತರ ಇರ್ತಾರೆ? ಆಯ್ತಾ ಅಷ್ಟೇ, ಅಲ್ಲಿಗೆ ಸೀದಾ ಶ್ರುತಿ ಮೇಡಮ್. ಪ್ರಸನ್ನ, ಇದು ಯಾವ ದೇಶದ ಸ್ಟೂಡೆಂಟ್ ಅಂತಾನೆ ನಮ್ಗೆ ಅರ್ಥ ಆಗ್ಲಿಲ್ಲ. ನಿಮ್ ಕಾಸ್ಟ್ಯೂಮ್ಗೂ, ನಿಮ್ ಧ್ವನಿಗೂ, ನಿಮ್ ಹೇರ್ ಸ್ಟೈಲ್ಗೂ ತುಂಬಾ ಯಾವ್ದು ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ದೇ ಇರೋದೇ ಒಂದ್ ನಗು ಬರೆಸ್ತಾ ಇದ್ದೆ. ನಗುದು ಬೇಡ, ಇನ್ನು ಜನ್ಮಕ್ಕೆ ನಾನು ಮೀಸೆ ತೆಗೆಯೋದಿಲ್ಲ. ನಾನು ಇನ್ನು ಹುಡುಗಿ ಮಾಡೋದೇ ಇಲ್ಲ. ನಾನು ಹುಡುಗಿ ಮಾಡ್ತೇನೆ, ಆದ್ರೆ ನಂಗೆ ಒಂದು ಒಳ್ಳೆ ಡ್ಯಾನ್ಸ್ ಬೇಕು. ನಮ್ಮ ಮಜಾ ಭಾರತದಲ್ಲಿ ಡ್ಯಾನ್ಸ್ ಬೇಕೇ ಅಲ್ಲ. ಒಂದು ಹಾಕುವ, ನೀನ್ ಕೊಡುವ ಸ್ಕ್ರಿಪ್ಟ್ ಇದ್ರೆ ಹೇಳು. ಅಲ್ಲ, ನಾನು ಹೇಳುದು ಒಂದು ಸಿಂಪಲ್ ಅಲ್ಲಿ ನನ್ನ ಹತ್ರ ಒಂದು ಸ್ಕಿಟ್ ಇದೆ. ಈಗ ಏನಂದ್ರೆ, ನೀನು ಭಿಕ್ಷುಕ, ನಿನ್ಗೆ ಕಣ್ ಕಾಣಲ್ಲ, ನೀನ್ ಚಿಂದಿ ಬಟ್ಟೆ ಎಲ್ಲ ಹಾಕೊಂಡು ಚರಂಡಿಯಲ್ಲಿ ಬಿದ್ದು ಆಚೀಚೆ ಓಡಾಡೋ. ನಿಮ್ಮ ಹೆಂಡತಿ ಇವ್ರು ನಿನ್ನನ್ನು ವೀಲ್ ಚೇರ್ ಅಲ್ಲಿ ಇಟ್ಕೊಂಡು ಈಗ ರೋಡ್ ಸೈಡ್ ಅಲ್ಲಿ ದುಡ್ತಾ ಹೋಗ್ತಾ ಇರ್ತಾರೆ. ನಾನು ಕಾರಲ್ಲಿ ಬಂದು ಒಂದು 100 ರೂಪಾಯಿ ನಿಮ್ಗೆ ಹಾಕ್ತೇನೆ, ಅಲ್ಲಿಂದ ಸ್ಕಿಟ್ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿಲ್ವಾ? ಒಳ್ಳೆ ಸ್ಕ್ರಿಪ್ಟ್ ನಿಂದು. ಅಂದ್ರೆ ನಾನು ಇಬ್ರು ಗಂಡ ಹೆಂಡತಿ, ನೀನು ಮತ್ತೆ ಬರೋದು, ಮತ್ತೆ ಬಂದು ಮೆಸೇಜ್ ಕೊಡೋದು. ಇದು ಯಾವಾಗ್ಲೂ ನಾವೇ ಇಬ್ರು ಮೊದಲೇ ಹೋಗಿ ಸಾಯೋದು. ಇದು ಇದ್ದದ್ದೇ ಹಣೆ ಬರ. ನಾವೀಗ ಬೇಡ್ಕೊಂತ ಹೋಗೋದು, ನೀನು ನಂತರ ಒಂದು ವಾಶ್ ಆಗಿ ನಿಂಗೆ ಒಂದು ಎಂಟ್ರಿ ಮ್ಯೂಸಿಕ್, ಆ ಎಂಟ್ರಿ ಮ್ಯೂಸಿಕ್ ಅಲ್ಲಿ ನೀನು ವಾಶ್ ಆಗಿ ಬರೋದು. ಅದನ್ನು ನೋಡಿ ನಮ್ ಜಡ್ಜ್ ಹೇಳೋದು, ಸಂದೀಪ್ ನಿಮ್ದು ಎಂಟ್ರಿ ಎಕ್ಸ್ಟ್ರಾಡಿನರಿ. ಏನ್ರಿ ಅದು ಹೆಂಗ್ರಿ ಬಂತ ಐಡಿಯಾ? ಅದು ಆತರ ಎಲ್ಲ ಬರ್ತಾರ ರೌಡಿ. ಆಯ್ತಾ? ಇಷ್ಟು ಹೇಳಿದ್ದೆ ತಡ, ಕಡೆಗೆ ಒಂದು ಮೆಸೇಜ್ ಕೊಟ್ಟು ಸ್ಕಿಟ್ ಅನ್ನ ಮುಗಿಸಿದೆ. ಆಗ ಇಲ್ಲಿಂದ ಬಂದ್ಲಿಕ್ಕೆ ಸ್ಟಾರ್ಟ್ ಮಾಡಿದವ. ನೋಡಿ, ಇಲ್ಲಿ ಬಂದ. ಮಜಾ ಭಾರತ, ಮಜಾ ಭಾರತ, ಮಜಾ ಭಾರತ. ಹಲೋ, ಏನ್ರಿ ಅದು ದಡ್ 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 ಅಂತ ಸೌಂಡ್ ಬರ್ತದೆ? ಸೂರ್ಯ, ಇವಳು ಬ್ಯಾಟ್ರಿ ಹೋಗಿದೆ ಅಂತ ಚೆಕ್ ಮಾಡಿ ಒಮ್ಮೆ. ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಇರ್ತಕ್ಕಂಥ ಈ ಒಂದು ವೇದಿಕೆಯಲ್ಲಿ ಬರ್ತಕ್ಕಂಥ ಈ ಒಂದು ನಿರಂಜನ್ ದೇಶಪಾಂಡೆ ಅನ್ನುವಂಥ ಒಂದು ಶಾಲೆಯನ್ನು ನಾನು ಓಪನ್ ಮಾಡ್ತಾ ಇದ್ದೇನೆ. ಅಲ್ಲಿ ನನ್ನ ಚರ್ಮದಲ್ಲಿ ಮಾಡಿದಂಥ ಆಸನದಲ್ಲಿ ಕುತ್ಕೊಂಡಿರುವಂಥ ಎಸ್ ನಾರಾಯಣ್ ಸರ್ ಅವರು ಈ ಒಂದು ಪ್ರಶಂಸಾ ತಂಡದ ಸ್ಕಿಟ್ನ ಬಗ್ಗೆ 2 ಮಾತು ಹೇಳ್ಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮೇಡಮ್, ನೀವೇನು ಮಾತಾಡಲ್ವಾ? ಅವನು ಮಾತಾಡಕ್ಕೆ ಬಿಟ್ರೆ ಅಲ್ಲ. ಸರ್, ನೀವು ಹೇಳಿ ಸರ್. ಪ್ರಶಂಸಾ ಅಖಂಡ ಕರ್ನಾಟಕದಲ್ಲಿ ಪ್ರಶಂಸೆಗೆ ಪಾತ್ರವಾದ ತಂಡ ನಿಮ್ದು. ಮರ್ವಿನ್, ಏನ್ ಅದ್ಭುತ ರೀ ನೀವು. ನಿಮ್ ಕಿವಿ, ನಿಮ್ ಕಣ್ಣು, ನಿಮ್ ಮೂಗು, ನಿಮ್ಮ ತುಳುಕೋ ಬಳುಕೋ ಸೊಂಟ. ಆಯ್ತು,
ಅಲ್ಲಿಂದ ಸ್ವಲ್ಪ ಈ ಕಡೆ ಬರುವ ನೀವು ಸಂದೀಪ್ ಅಲ್ಲ ಸಂದೀಪ್ ನಿಮ್ ಎಂಟ್ರಿ ಅಂತೂ ಎಕ್ಸ್ಟ್ರಾರ್ಡಿನರಿ. ಬಿಗಿನಿಂಗ್ ಇಂದ ಹಿಡಿದು ಎಂಡ್ ವರೆಗೆ ನಿಮ್ ಎಂಟ್ರಿ ಅಂತೂ ಸೂಪರ್ ಸೂಪರ್ ಸೂಪರ್. ಅವರು ನಿಮ್ಮನ್ನು ಮ್ಯಾನೇಜ್ ಮಾಡ್ಕೊಂಡು ಹೋದ್ರು. ಸೂಪರ್ ಸೂಪರ್ ಸೂಪರ್. ಬಾರೋ, ಅಲ್ಲಿ ಕೂತ್ಕೊಳ್ಳೋಕ್ಕೂ ಒಂದು ಯೋಗ್ಯತೆ ಬೇಕು ಇಲ್ವಾ? ಯಾವಾಗ್ಲೂ ಅದೇನು ನನ್ನ ಚರ್ಮದಿಂದ ಸುಲ್ದ ಅಂತ ಹೇಳ್ತಿಲ್ಲ. ಏನ್ ನಿನ್ ಚರ್ಮನಲ್ಲ ಬಾಳೆನ ನೀನು ಅಂತದ್ದು ಇಂಥದ್ದು ಸ್ಕಿಟ್ಗಳೆಲ್ಲ ಏನು ಬೇಡ. ಒಂದ್ ಕೆಲಸ ಮಾಡೋ, ನನ್ನ ಹತ್ರ ಒಂದು ಡಿಫ್ರೆಂಟ್ ಐಡಿಯಾ ಇದೆ. ಸಿಂಪಲ್ ಸ್ಕಿಟ್ ಯಾವಾಗ್ಲೂ ನಾವು ಮಾಡೋ ಹಂಗೆ ನೋಡು, ಸ್ಕಿಟ್ ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ. ಅದು ಸ್ಕಿಟ್ ಮಾಡುವಾಗ ಒಂದು ಜಾಗ್ರತೆ ಬೇಕು. ನಾವು ಒಳ್ಳೆ ಸ್ಕ್ರಿಪ್ಟ್ ಮಾಡ್ಬೇಕು. ಆ ಸ್ಕ್ರಿಪ್ಟ್ ಮಾಡಿದ್ದಾನು ನಾವು ಕನ್ನಡದಲ್ಲೂ ಮಾಡ್ಬೇಕು, ಇಂಗ್ಲಿಷಲ್ಲೂ ಮಾಡ್ಬೇಕು, ಹಿಂದಿಯಲ್ಲೂ ಮಾಡ್ಬೇಕು, ಬೇರೆ ಬೇರೆ ಭಾಷೆಯಲ್ಲಿ ನಾವು ಮಾಡ್ಬೇಕು ಅದನ್ನು. ಎಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಮಾಡುದು? 15 ಮಿನಿಟ್ ಕನ್ನಡ ಸ್ಕಿಟ್ ಅಲ್ಲೇ ಒಂದು 4 ಶಬ್ದ ತುಳು ಮಾತಾಡ್ತೀವಿ. ಏನೋ ನಮ್ಮ ಸ್ಮೃತಿ ಮೇಡಮ್, ನೀವು ಮಂಗಳೂರು ಕನ್ನಡ ಮುದ್ದಾಗಿ ಮಾತಾಡ್ತೀರಾ, ಕೇಳಲಿಕ್ಕೆ ಸೊಗಸಾಗಿತ್ತು ಅಂತೇಳಿ ಏನೋ ಮ್ಯಾಚ್ ಅಪ್ ಮಾಡಿ ತಗೊಂಡು ಹೋಗ್ತಾ ಇದಾರೆ. ನೋಡು ನೋಡು ನೋಡು, ಚೈತ್ರ ನೋಡು. ಹಲೋ ಸರ್, ಚೈತ್ರ ಮಾತಾಡ್ತಿರೋದು ನಾನು, ಮಜಾ ಭಾರತದಿಂದ. ಹೇಳಿ ಚೈತ್ರ. ಸ್ಕ್ರಿಪ್ಟ್ ರೆಡಿ ಆಯ್ತಾ? ಸ್ಕ್ರಿಪ್ಟ್ ಅರ್ಜೆಂಟ್ ಬೇಕಿತ್ತು. ಎಲ್ಲಿ ಅರ್ಜೆಂಟ್? ಎಲ್ಲಿ ಕಿಸೆಯಿಂದ ಬರೋದು ಸ್ಕ್ರಿಪ್ಟ್ ತೆಗೆದು? ಇನ್ನು 24 ಗಂಟೆ ಟೈಮಲ್ಲಿ ನೀವು ಎಲ್ಲಿ ಹೋಗ್ಲಿಕ್ಕೆ ಎಂದು ನಾವು ಅದನ್ನೇ ಮಾತಾಡ್ತೇವೆ. ಎಲ್ಲಿ ಸುಮ್ಮನೆ ಹೆಣ್ಣು ಮಕ್ಳ ಹತ್ರ ಆ ಥರ ಮಾತಾಡೋದು. ಆಯ್ತು ಬಿಡು, ನಾನು ಸಮಯದಲ್ಲಿ ನಾನು ಮಾತಾಡ್ತೀನಲ್ಲ. ಆಯ್ತು ಹೇಳಮ್ಮ ಚೈತ್ರ. ಪ್ರಾಪರ್ಟಿ ಲಿಸ್ಟ್ ಹೇಳ್ತೀರಾ? ಅರ್ಜೆಂಟ್ ಇದೆ. ಹೌದಾ? ನಮ್ಗೆ ಈ ಸ್ಟೇಜ್ ಅಲ್ಲಿ ಪ್ರಾಪರ್ಟಿ, ಈ ಬಲಬದಿಯಲ್ಲಿ 8 ಫ್ಲೋರ್ದು ಒಂದು RCC ಮನೆ ಬೇಕಮ್ಮ. ಆ ಎಡಬದಿಯಲ್ಲಿ ಒಂದು ಗುಡಿಸಲು ಹಾಕಮ್ಮ. ಆ RCC ಮನೆ ಮುಂದೆ ಒಂದು ಜೋಗ ಜಲಪಾತ ಬೇಕು, ಅದು ನೀರು ಹರಿತಾನೇ ಇರ್ಬೇಕು. ಮತ್ತೆ RCC ಬಿಲ್ಡಿಂಗ್ ಮೇಲೆ 2 ಜೀವಂತ ಆನೆ ಬೇಕಮ್ಮ. 2 ಆನೆನಾ? ಯಾಕೆ 2 ಆನೆ? 2 ಆನೆ ಯಾಕಂದ್ರೆ ನೀನ್ ಕೊಡೋ ಟಾರ್ಚರ್ಗೆ ಆನೆಗಳು ಮೇಲಿಂದ ಬಿದ್ದು ಸಾಯ್ತವ ಅಲ್ಲಿ ಕೆಳಗೆ. ನಿಂಗೆ ಬೇರೇನು ಕ್ಲಾರಿಟಿ ಬೇಕಮ್ಮ? ಸರ್, ಸೆಟ್ ಅಲ್ಲಿ ಮನೆ ಒಳಗಡೆ ಏನೇನ್ ಇರ್ಬೇಕು? ಒಂದು ಹೇಳು. ಒಂದು ಸಪೂರ ಪಿನ್ನಿನ ಚಾರ್ಜರ್ ಇಡ್ಲಿ. ಏನಿನ್ನ ಟೂರ್ಗೆ ಹೋಗ್ತಿದ್ಯಾ ಸಪೂರ ಪಿನ್ ಚಾರ್ಜರ್ ಇಟ್ಕೊಂಡು? ನೋಡಮ್ಮ, ಈ ಡೈನಿಂಗ್ ಟೇಬಲ್ ಅಲ್ಲಿ ಒಂದು 5 ಬಿರಿಯಾನಿ ಇಡಿ, ನಮ್ಮ ಚಿಕನ್ ಬಿರಿಯಾನಿ ಇಡು ಹೋಗಿ. ಮತ್ತೊಂದು 2 ಕೂಲ್ ಡ್ರಿಂಕ್ ಬಾಟ್ಲ್ ಇಡ. ಈ ಸಂದೀಪ್, ನನ್ಗೊಂದು ಎಗ್ ಬಿರಿಯಾನಿ ಹೇಳು. ಎಗ್ ಬಿರಿಯಾನಿ ಹೇಳಲಿಕ್ಕೆ ನೀನೇನು ಬಿಗ್ರೂಟ ನಿಂದಿದ್ದು? ಸುಮ್ಮನೆ ಕುತ್ಕೊಳ್ಳಿ. ಆಯ್ತು, ಅವನಿಗೆ ಯಾಕೆ ಬೇಜಾರು ಮಾಡುದು? ಅವನಿಗೊಂದು ಎಗ್ ಬಿರಿಯಾನಿ ಇಡಿ, ಅದ್ರದ್ದು ಎಲ್ಲೋ ತೆಗೀರಿ ಅವ್ನು, ಯಾಕಂದ್ರೆ ಅವನು ದಪ್ಪ ಆಗ್ತಿದೆ. ನಾವು ಅಲ್ಲೋ ಏನು, ಅವಳು ಬಿರಿಯಾನಿ ಹೇಳು ಮಾಡೋಗಲ್ಲೇ ಫೋನ್ ಕಟ್ ಮಾಡಿಬಿಟ್ಟಿದ್ದಾಳೆ. ಯಾಕಂದ್ರೆ ಅವಳು ಬಜೆಟ್ ಜಾಸ್ತಿ ಆಗ್ತಾ ಉಂಟಲ್ಲ, ಅದೇ. ಈಗ ಏನೋ ಮಾಡೋದು, ಒಂದು ಸ್ಕ್ರಿಪ್ಟ್ ಐಡಿಯಾ ಮಾಡೋದು. ನಾನು ಹೇಳ್ತೀನಿ, ಏನಿಲ್ಲ, ಸಿಂಪಲ್. ಈಗ ಒಂದು ಹುಡುಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರ್ತಾಳೆ, ನಾವಿಬ್ರು ಹೋಗಿ ಅವಳಿಗೊಂದು ಪ್ರಪೋಸ್ ಮಾಡೋದು. ಸಿಂಪಲ್ ಸ್ಕಿಟ್. ಹೇಗೂ ನಮ್ಮಲ್ಲಿ ಹೇಗೋ ಒಂದು ಹುಡುಗಿ ಮಾಡ್ಲಿಕ್ಕೆ ಜನ ಹೇಗೋ ರೆಡಿಮೇಡ್ ಉಂಟು, ಮರ್ವಿನ್ ಹುಡುಗಿ ಮಾಡ್ಲಿ. ನಾನು ಹುಡುಗಿರೋಲ್ಲ. ಏನಾಯ್ತಾ? ತಲೆ ಬಿಸಿಯಲ್ಲಿ ಕುತ್ಕೊಂಡು ಏನಾಯ್ತು? ನಾನು ಹುಡುಗಿ ರೋಲ್ ಮಾಡ್ತೇನೆ, ಆದ್ರೆ ನಿಮ್ಮನ್ನ ಒಂದ್ಸರಿ ಹುಡುಗನ ವೇಷದಲ್ಲಿ ನೋಡ್ಬೇಕು ಅಂತ ಆಸೆ ನೋಡ್ಬೇಕು ನಂಗೆ. ಅಯ್ಯೋ, ಅವರೊಂದು ಆ ಹುಳ ಇವನ್ ತಲೆ ಮೇಲೆ ಬಿಟ್ಟು ಈಗ ನಮ್ಗೊಂದು ಹುಡುಗಿ ಮಾಡ್ಲಿಕ್ಕೂ ಜನ ಇಲ್ದಂಗ ಆಯ್ತಲ್ಲ. ಅವನು ಬೇಜಾರಲ್ಲಿ ಇದ್ದಾನೆ. ಅವನು ಕೂತದೇನ್ ಗೊತ್ತ, ಅವನ ಹತ್ರ ಕೆಪಾಸಿಟಿ ಇದೆ. ಯಾಕೋ ಬೇಜಾರು, ಯಾಕೆ ಟೆನ್ಷನ್ ಮಾಡ್ಕೊಂಡ್ರೆ? ಹುಡುಗ ವೇಷ ಮಾಡಿ ಏನು ಹೇಳಿದ್ರು ಸಿದ್ದು? ಏನು ಹೇಳಿದ್ರು ಮೇಡಮ್? ಇಲ್ಲ, ಒಂದು ಯಾಕೆ ಗೊತ್ತಾ, ಅಲ್ಲ, ಆ ರಾಘವೇಂದ್ರ ಯಾವಾಗ ನೋಡಿದ್ರು ಲೇಡಿ ಪಾರ್ಟಿ ಮಾಡುದು, ಅವನಿಗೇನು ಹೇಳುದಿಲ್ಲ, ನನ್ಗೆ ಮಾತ್ರ ಯಾಕೆ ಹಾಗೆ? ಅದೌದು. ಆ ರಾಘವೇಂದ್ರ ಯಾವಾಗಲೂ ಹುಡುಗಿ ಮಾಡುದು, ಇವನ ಯಾಕೆ ಹುಡುಗ ಮಾಡ್ಬೇಕು? ಅದೌದು, ಅದು ತಪ್ಪು. ಏನೋ ಉರಿಯೋ ಬೆಂಕಿಗೆ ತುಪ್ಪ ಸುರುತ್ತಿದೆಯಲ್ಲೋ. ರಾಘವೇಂದ್ರ ಏನೇ ಮಾಡ್ಲಿ, ಅದು ನಿಂಗೆ ಅಗತ್ಯ ಇಲ್ಲ. ಅದು ಮಾತ್ರ ಹೌದು, ರಾಘವೇಂದ್ರ ಹುಡುಗಿಯೇ ಮಾಡುದು. ನೀನು ಟೆನ್ಷನ್ ಮಾಡಬೇಡ. ಯಾಕಂದ್ರೆ ನೋಡು, ಇದೇ ತರ ಅವತ್ತು ನಮ್ಮ ರಾಮಾಯಣ ಕಾಲದಲ್ಲೂ ಕೂಡ ಒಂದು ಕಡೆ ಆಗಿತ್ತು. ಯಾಕಂದ್ರೆ ಹನುಮಂತ ಒಂದು ಕಡೆ ನನ್ನ ಹತ್ರ ಆಗುದಿಲ್ಲ ಅಂತ ಕುತ್ಕೊಂಡಿದ್ದ. ಅವನ ಹತ್ರ ಶಕ್ತಿ ಇದ್ರು ಜಾಂಬವಂತ ಹೇಳಿದ ಮೇಲೆ ಮಾತ್ರ ಅವನಿಗೆ ಗೊತ್ತಾದದ್ದು. ಅದೇ ತರ ಇವನ ಶಕ್ತಿ ಏನಂತ ನಾವು ಅರ್ಥ ಮಾಡಿ ಕೊಡ್ಬೇಕು ಅವನಿಗೆ. ಹುಡುಗಿ ನೋಡು ಮರ್ವಿನ್, ಈ ಮಕ್ಕಳು ಯಾವತ್ತು ಕಲ್ಲು ಬಿಸಾಡೋದು ಮಾವಿನ ಮರಕ್ಕೇನೆ, ಯಾರು ಕರಿಬೇವಿನ ಸೊಪ್ಪಿನ ಮರಕ್ಕೆ ಯಾರು ಕಲ್ಲು ಬಿಸಾಡೋದಿಲ್ಲ. ಯಾಕಂದ್ರೆ ಅವನು ಹೆಂಗಸಿನ ರೋಲ್ ಮಾಡ್ಲಿಕ್ಕೆ ರೆಡಿ ಮಾಡಿ ಆಯ್ತು. ಕೇಳವನ್ ರೆಡಿಯಾ? ಕೇಳವನ ನೀನ್ ರೆಡಿ ಅಲ್ಲ?
ನಾನ್ ರೆಡಿ, ಆದ್ರೆ ಈ ಮರ್ವಿನ್ ಯಾವತ್ರಿ ನೀವು ಗಂಡಸ್ ವೇಷದಲ್ಲಿ ಬರೋದು? ಅವ್ರ ಪದೇ ಪದೇ ಇವನ ಮನಸ್ಸಿನ ಮೇಲೆ ಒಂದು ಆಘಾತಕಾರಿ ವಿಷಯ ಬರ್ತಾ ಇದೆ. ನೋಡು, ಏನ್ ನಿಂಗೆ ಈಗ ಗಂಡಸಿನ ವೇಷ ಮಾಡ್ಲಿಕ್ಕಿದ್ಯಾ? ನಿಂಗೆ ಗಂಡಸಿನ ವೇಷ ಮಾಡೋದಾದ್ರೆ ನಾವಿಬ್ರು ಏನಾದ್ರು ಮಾಡಿ ಅವ್ನಿಗೆ ಒಂದು ಸಪೋರ್ಟ್ ಮಾಡುವ. ಏನ್ ಹೇಳ್ತೀಯಾ? ನಿನ್ ಗಂಡಸು ವೇಷ ಆಗ್ಲಿಕ್ಕಿದೆ. ಹೌದು, ಆದ್ರೆ ನೀನು ಗಂಡಸು ಮಾಡ್ಬೋದು. ಆದ್ರೆ ಒಂದೇ ಸಮಸ್ಯೆ, ನೀನು ಈ ಹುಡುಗಿ ವೇಷ ಮಾಡಿ 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 ಈ ವಾಕಿಂಗ್ ಸ್ಟೈಲ್ ಎಲ್ಲ ಹುಡುಗಿ ತರಾನೇ ಆಗ್ಬಿಟ್ಟಿದೆ. ಆದ್ರೆ ನಿನ್ನ ನಡೆಯೋ ಸ್ಟೈಲ್ ಸರಿಲ್ಲ. ಮೊದಲು ನೀನು ಅಲ್ಲಿಂದ ಒಮ್ಮೆ ಇಲ್ಲಿವರೆಗೆ ನಡ್ಕೊಂಡ್ ಬಾ. ಗಂಡಸಿನ ಹಾಗೆ ಗೊತ್ತಿದ್ದಲ್ಲ, ನಮ್ಮ ಹಾಗೆ ಹುಡುಗರಾಗೆ ನಡ್ಕೊಂಡ್ ಬಾ. ಹೀಗೆ ಅಲ್ಲಿಂದ ಬಾ. ಆಗುತ್ತಿಲ್ಲ ಗೊತ್ತಾಗತ್ತಲ್ಲ. ನೋಡ್ ನಾನ್ ಮಾಡ್ತೇನಲ್ಲ, ನಾನ್ ಮಾಡ್ತೇನೆ. ಬಾ ಬಾ ಬಾ. ಹೇಗೆ ಸರಿ ಆಯ್ತಾ? ತೊಂದ್ರೆ ಇಲ್ಲ. ಈ ಬ್ಯಾಂಗ್ಳೂರು ಟ್ರಾಫಿಕ್ ಅಲ್ಲಿ ಸ್ಕೂಟರ್ನ ಅವರು ತೂರಿಸ್ಕೊಂಡು ಹೋದಾಗ ಆಯ್ತು. ಇದು ಹೇಗಲ್ಲ ಮಾರ್ರೆ, ಹಾಗಲ್ಲ. ನಾನು ಹೇಳ್ಕೊಡ್ತೇನಲ್ಲ, ನೀನ ಟೆನ್ಷನ್ ಮಾಡು. ಇಲ್ವಾ, ಯಾವತ್ತು ಗಂಡಸರು ನಡೆಯೋದಂಗೆ ಹೇಗೆ? ಯಾವತ್ತು ನಡೆಯುವಾಗ ಎದೆ ಎತ್ತಿ ನಡಿಬೇಕು. ಅದು ನಾನ್ ಲೇಡಿ ರೋಲ್ ಮಾಡೋಕೆ ಎದ್ದು ಎತ್ತಿ ನಡೆಯೋ. ಅಲ್ಲಿ ಎದೆಯೊತ್ತುವುದಕ್ಕೂ ಇಲ್ಲಿ ಎದೆಯೊತ್ತುವುದಕ್ಕೂ ಡಿಫರೆನ್ಸ್ ಇದೆ. ಇಲ್ಲಿ ಗಂಡಸರು ಹೇಗೆ ಎದೆ ಎತ್ತಾರೆ, ಶೋಲ್ಡರ್ ಅಪ್, ಚೆಸ್ಟ್ ಅಪ್, ಬ್ಯಾಕ್ ಸ್ವಲ್ಪ ಲಿಫ್ಟ್ ಲಿಫ್ಟ್. ನಡಿ 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 ನಡಿ. ಹೇಗೆ ಇವಾಗ ಸರಿ ಆಯ್ತಾ? ಸ್ವಲ್ಪ ತಿರ್ಗು. ಹುಡುಗನಿಗೆ ಸ್ವಲ್ಪ ಇತ್ತ ಅಂತ ಅಲ್ಲ. ಹಾಗಲ್ಲ ಮಾರ. ನೋಡು, ಹುಡುಗಿಯಾಗೆ ಕಾಲಿಗೆ ಹತ್ರ ಹಿಡ್ದಲ್ಲ, ನಾವು ಹುಡುಗರು ನೋಡಿ ಹೀಗೆ ನಡೀತೇವೆ. ನಿನ್ನ ಕಾಲು ಹತ್ರವೇ ಉಂಟು, ನಿಂಗೆ ಈಗ ಏನ್ ಮಾಡೋದು? ಒಂದ್ ಐಡಿಯಾ. ಇಲ್ವಾ ಇಲ್ವಾ ಇಲ್ವಾ, ಹಿಡಿ ಹಿಡಿ. ನೋಡು, ನಾನೀಗ ಇವನನ್ನು ಹುಡುಗನಾಗಿ ನಡೆಯುವ ಹಾಗೆ ಮಾಡ್ತೇನೆ. ಆದ್ರೆ ಒಂದೇ ಒಂದು ಬೋಟಿ ಪುಡಿ ಆಗ್ಬಾರ್ದು. ಹುಡುಗರಾಗೆ ನಡೆಯುವಾಗ ಯಾವತ್ತು ಗ್ಯಾಪ್ ಕೊಡ್ಬೇಕು. ಬೋಟಿ ಪುಡಿ ಆಗ್ಬಾರ್ದು. ಬೋಟಿ ಬೋಟಿ ತಾಗಿ ಡ್ಯಾಮೇಜ್ ಆಗ್ಬಾರ್ದು. ಆಯ್ತಲ್ಲ? ನಡಿ 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 ನಡಿ. ಬೋಟಿ. ನೋಡ, ನಿನ್ನನ್ನು ನಡೆಸ್ಲಿಕ್ಕೆ ಕಡಿಮೆ ಕಡಿಮೆ ಅಂದ್ರೆ 1 ವರ್ಷ ಬೇಕು. ನನ್ನಿಂದ ಆಗಲಿಕ್ಕಿಲ್ಲ, ನಡಿಲಿಕ್ಕೆ 1 ವರ್ಷ ಬೇಕು ಮಾರ. ನೀನ್ ಟೆನ್ಷನ್ ಮಾಡ್ಬೇಡ, ನನ್ನ ಸ್ಟೂಡೆಂಟ್, ನಾನ್ ಸರಿ ಮಾಡ್ತೇನೆ. ಸ್ಟೂಡೆಂಟ್ ಒಂದ್ ಮಿಂಡಿಲು ನಿನ್ಗೆ ನಡ್ಕೊಂಡು ಹೋಗೋದು ದೊಡ್ಡ ವಿಷಯ ಅಲ್ಲ, ಹುಡುಗರ ತರ ಮಾತಾಡ್ಬೇಕು. ಹೇಳ್ಬಾರ ಅಣ್ಣ, ಬೋಟಿ ಬೋಟಿ ಓಪನ್ ಮಾಡ. ಪ್ರಸನ್ನ, ಈಗ ನೀನು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ ಹುಡುಗಿ ನೀನು, ಈಗ ಹುಡುಗರ ತರ ಬಂದು ಮಾತಾಡ್ತಾನೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಹುಡುಗಿ ಹೋಗಿ ನಿಲ್ಲಿ. ಯಾರು ಬರ್ಲೇ ಇಲ್ಲ. ಹುಡುಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಲೇಜಿಗೆ ಹೋಗ್ಲಿಕ್ಕೆ ನಿಂತದ್ದು, ಬಸ್ ಸ್ಟ್ಯಾಂಡ್ ಅಲ್ಲಿ ವ್ಯಾಪಾರಕ್ಕೆ ನಿಂತದಲ್ಲ. ಸ್ವಲ್ಪ ಡೀಸೆಂಟ್ ಆಗಿ ನಿಲ್ಲೋ. ಆಯ್ತು ಹುಡುಗ, ಹೋಗ. ಆದ್ರೆ ಒಂದು ಬೋಟಿ ಡ್ಯಾಮೇಜ್ ಆಗ್ಬಾರ್ದು. ಬೋಟಿ ಬೋಟಿ. ಸೂಪರ್ ಸೂಪರ್ ವಾಯ್ಸ್. ಕೇಳಿ ಕೇಳಿ, ಮಾತಾಡು ಮಾತಾಡು. ಸೀರೆ ಹೊಸ್ತಾ? ಎಲ್ಲಿ ತಗೊಂಡಿದ್ದು? ಅದು ಬಾಂಬೆ ಬಜಾರಲ್ಲಿ ಮಾನ್ಸೂನ್ ಆಫರ್ ಇತ್ತು, 50% ಡಿಸ್ಕೌಂಟ್ ಅಲ್ಲಿ ತಗೊಂಡೆ. ಹೌದಾ? ಅದು ವಿತ್ ಬ್ಲೌಸ್ ವಿತೌಟ್ ಬ್ಲೌಸ್? ಅದಕ್ಕೆ ಫ್ಯಾನ್ಸಿ ಸೀರೆ ಮಾತ್ರ ಉಂಟಾ ಅಲ್ಲ ಕಾಟನ್ ಸೀರೆ ಉಂಟಾ? ಇಬ್ರು ಆಯ್ತಾ? ಏನು ಲವರ್ಸ್ ಮಾತಾಡೋದು ಅಲ್ಲ, ಪಕ್ಕದ ಮನೆ ಆಂಟಿಯರ್ ಕೂತ್ಕೊಂಡು ಮಾತಾಡೋದು. ಏನು ಸೀರೆ ಆಫ್ ರೇಟ್ ಅಲ್ಲಿ ಸಿಕ್ಕಿದ ತಕ್ಷಣ ನೀನು ಕ್ಯಾರೆಕ್ಟರ್ ಬಿಟ್ಟೇ ಹೋಗ್ಬಿಟ್ಟಿ ಅಲ್ವ? ಆ ಥರ ಎಲ್ಲ ಇಲ್ವಾ ಇಲ್ವಾ.
ಒಂದು ಹುಡುಗಿ ಸಿಕ್ಕಿದ ತಕ್ಷಣ ಹುಡುಗ ಏನ್ ಮಾಡ್ತಾನೆ, ಏನೋ ಕೇಳ್ಬೇಕು, ಏನೋ ಒಂದು ಕೇಳ್ಬೇಕು. ಹೌದಾ? ಏನೋ ಒಂದು ಕೇಳ್ಬೇಕು. ಸರಿ. ಆದ್ರೆ ಒಂದು ಬೋಟಿ ಡ್ಯಾಮೇಜ್ ಆಗ್ಬಾರ್ದು. ಸರಿ, ಹೋಗು. ಆ, 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 ಆ. ಒಂದು 5,000 ಕೊಡು. ಜಾಸ್ತಿ ಆಯ್ತಾ? 3,000 ಕೊಡು. ಅವನ ಹತ್ರ ಹೇಳು, ನಾನು ಫ್ರೀ ಹೇಳು ಸುಮ್ಮನೆ. ಆಯ್ತು ಸರ್, ಹಣ ಹೇಳುದಂತ ಮೊಬೈಲ್ ನಂಬರ್ ಏನಾದ್ರು ಕೇಳ್ಬೇಕು ಮಾರೆ ಹುಡುಗಿ ಹತ್ರ. ಹೇಳುದಂತ ಇಲ್ವರಯ್ಯ, ಹುಡುಗಿ ಹತ್ರ ಹೋಗಿ ಏನೋ ಕೇಳ್ತಾ ಇರೋದು ಅಲ್ಲ, ನಿನ್ನ ಫೈನಾನ್ಸ್ ಅಲ್ಲಿ ಬಡ್ಡಿಗೆ ದುಡ್ಡು ಕೇಳ್ತಾ ಇರೋದ. ನಿನ್ನನ್ನು ಸರಿ ಮಾಡ್ಲಿಕ್ಕೆ ಆಗಲ್ಲ. ನಿನ್ನಂತವನಿಗೆ ಯಾವತ್ತು ಗಂಡಿನ ರೋಲ್ ಮಾಡ್ಲಿಕ್ಕೇನಾಗಲ್ಲ. ಗೊತ್ತಾಯ್ತಾ? ಅದ್ ಕೇಳು, ನಿನ್ನ ಹತ್ರ ಆಗುದಿಲ್ಲ. ಆದ್ರೆ ನಾನು ಒಂದು ಕೊನೆ ಪ್ರಯತ್ನ ಮಾಡ್ತೇನೆ. ಆದ್ರೆ ಆಯ್ತು, ಹೋದ್ರೆ ಹೋಯ್ತು. ಕೊನೆದೊಂದು ಟ್ರೈ ಮಾಡ್ತೇನೆ. ನೋಡು, ನನ್ನಲ್ಲಿರುವಂತ ಆಕ್ಟಿಂಗ್, ಗನ್ಸಿನ ಆಕ್ಟಿಂಗ್ ಎಲ್ಲ ನಿಂಗೆ ದಾರ ಹಿಡಿದು ಕೊಡ್ತೇನೆ. ಆದ್ರೆ ಒಂದು ನೋಡು, ನನ್ನನ್ನೇ ನೋಡು, ನನ್ನ ಕಣ್ಣೆ ನೋಡು, ನೋಡು ಕಣ್ಣೆ ನೋಡು, ನಾನ್ ಮಾಡ್ತೇನಲ್ಲ ನಿನ್ನನ್ನು. ಓ ಮಾಮ, ಹಲೋ ಮಾಮ. ಏನ್ ಕರ್ಮ ಮಾವನ, ಅವನೇನ್ ಕರ್ಮನ? ಅವನ ಹತ್ರ ನಾವು ಎಷ್ಟು ಟ್ರೈ ಮಾಡಿದೆ, ಒಂದು ಹುಡುಗನಾಗಿ ಆಗು ಅಂತ. ಅವನ್ ಮಾಡಿದ್ನ? ಅವನ್ ನಮ್ಮ ತರ ಸರಿ ಕಟ್ಟಿಗೆ ಗನ್ಸ್ ತರ ನಡಿಲಿಕ್ಕೆ ಆಗುದಿಲ್ವಾ? ನಾವು ನೋಡಿದಿಲ್ವಾ ಗನ್ಸ್ ತರ? ಹೀಗೆ ನಡಿಬೇಕಲ್ಲವಾ? ಅಣ್ಣ, ನಮ್ಮ ಸ್ಕಿಟ್ ಅಲ್ಲಿ ಒಂದು ಲೇಡಿ ಆರ್ಟಿಸ್ಟ್ ಇತ್ತು, ಈಗ ನಮ್ಗೆ 2 ಲೇಡಿ ಆರ್ಟಿಸ್ಟ್. ಏನೋ ಅವನಿಗೆ ಏನೋ ಡೌನ್ಲೋಡ್ ಮಾಡ್ತೀನಿ ಅಂತ ಹೇಳಿ ನೀನೇ ರಿವರ್ಸ್ ಡೌನ್ಲೋಡ್ ಮಾಡ್ಕೊಂಡು ಬಂದಿಯಲ್ಲೋ. ನಿನ್ ಸಾಹಸ ಬೇಡ. ನೀನು ಹುಡುಗಿಯಾಗಿ ಇರು, ನಮ್ ಗನ್ಸಾಗಿ ಬೇಡ. ನೀನ್ ಹುಡುಗಿ ವೇಷನೆ ಮಾಡು, ನಿನ್ ಸಾಹಸ ಬೇಡ. ಏನ್ ಹೇಳ್ಬೇಕಾ, ನೀನು ಕರೆಕ್ಟ್ ಆಗಿ ಮಾಡ್ತಾ ಇದೀಯಾ. ಇವರೆಲ್ಲ ಸೇರಿ ನಿನ್ ತಲೆಗೆ ಏನೋ ಹುಳ ಬಿಡ್ತಾ ಇದ್ದಾರೆ. ಯಾಕಂದ್ರೆ ಇವರೆಲ್ಲ ನಿನ್ ಶತ್ರುಗಳು. ನೀನ್ ಇದ್ರಲ್ಲ ಕರೆಕ್ಟ್ ಇದ್ದೀನಿ ನೀನು. ಅಲ್ಲ, ಅವರು ನನ್ನ ಶತ್ರುಗಳಲ್ಲ. ನೀವು ನನ್ನೊಟ್ಟಿಗೆ ಇದ್ದಿರಲ್ಲ, ನೀವೇ ನಿಜವಾದ ಶತ್ರುಗಳು. ಅವರು ಹೇಳಿದ ಮಾತು ಸರಿ. ಒಂದು ಸಂಪೂರ್ಣ ಕಲಾವಿದ ಅಂತ ಹೇಳಿದ್ರೆ ಅದು ನೀರಿನ ತರ. ಅದು ಯಾವ ಆಕಾರದ ಪಾತ್ರೆಗೆ ಹಾಕಿದ್ರು, ಯಾವ ಬಾಟಲಿಗೆ ಹಾಕಿದ್ರು ಅಲ್ಲೇ ಸೆಟ್ ಆಗುತ್ತೆ. ಅದೇ ತರ ಒಂದು ಪರಿಪೂರ್ಣ ಕಲಾವಿದನು ಯಾವ ಪಾತ್ರ ಕೊಟ್ರೇನು ಅದಕ್ಕೆ ಅವನು ಜೀವ ಕೊಡ್ಬೇಕು. ಸರಿ, ನಾನು ಇವತ್ತಿಂದ ಅವ್ರು ಹೇಳಿದ ಮಾತು ಕೇಳಿ ಯಾವ ರೋಲ್ ಮಾಡ್ಲಿಕ್ಕೂ ರೆಡಿ ಆಗ್ತೀನಿ. ಇಲ್ಲ, ಇದೇನೋ ಹೋಗ್ಬಿಟ್ರೆ ಎಂತ ಭಯ ಆಗ್ತದೆ ನಂಗೆ. ನಿಜನೂ ನಡೆಯೋದ್ ಕಷ್ಟ ಇದು. ಇನ್ಮೇಲೆ ಈ ತರ ಯಾರ್ಯಾರು ಹುಡುಗಿ ತರ ನಡೀತಾರೋ ಅವ್ರಿಗೆಲ್ಲ ಒಳ್ಳೆ ಪ್ರಾಕ್ಟೀಸ್ ರೀ ಇದು. ಈ ತರ ಬೋಟಿ ಹಾಕಿ ನಿಮ್ಮಿಂದನೇ ಸ್ಟಾರ್ಟ್ ಮಾಡುವ. ನಿಮ್ದು ಅದಕ್ಕೊಂದಿದು ಇಲ್ಲಿ ಈ ಸ್ಕ್ರಿಪ್ಟ್ಗೆ ಏನ್ ಕಾನ್ಸೆಪ್ಟ್ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಈ ತರ ಏನೋ ಒಂದು ಮನೇಲಿ ಏನೋ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡ್ ಬಂದ್ಬಿಡ್ತೀರಲ್ಲ ನೀವು. ಓಕೆ, ಇನ್ಮೇಲೆ ನಾನು ಶೀತಲ್ಲು ಮಾತಾಡೋದಿಲ್ಲ ಅಂತ ಡಿಸೈಡ್ ಮಾಡಿದೀವಿ. ಹಲೋ, ಪ್ಲೀಸ್, ಈಗ ಫಸ್ಟ್ ನಾವು ಕಮೆಂಟ್ಸ್ ಕೇಳೋಕ್ಕಿಂತ ಮುಂಚೆ ನಿಂದೊಂಚೂರು ಬೋಟಿ ಬಿಚ್ಚಾಕೊಂಡಿದ್ರೆ ತುಂಬಾ ಅಸಹ್ಯವಾಗಿ ಕಾಣ್ತಾ ಇದೆ. ಏನಮ್ಮ? ತುಂಬಾ ಅಸಹ್ಯವಾಗಿ ಕಾಣ್ತಾ ಇದೆ, ತೆಗ್ದಾಕೊಂಡೆ. ಹಂಗಂತ್ಯ? ಇನ್ನು ತಿನ್ಬೇಕಲ್ಲ, ಅದು ತಿನ್ಬೇಕಲ್ಲ. ಮರ್ವಿನ್, ನನ್ ಬೋಟಿ ತಗೊಳ್ಳಿ. ತಿನ್ನೋ ದೌರ್ಭಾಗ್ಯ ಅದು ಯಾರಿಗೋ ದೇವ್ರೆ. ಈ ಒಂದು ಅದ್ಭುತವಾದ ಸ್ಕಿಚ್ ಎಸ್ ಹೇಗಿದೆ ಅಂತ ಎಸ್ ನಾರಾಯಣ್ ಸರ್ನ ಕೇಳೋಣ. ಸರ್, ಓಕೆ, ಶ್ರುತಿ ಮೇಡಮ್. ಸರ್, ಮೇಡಮ್, ಮುಖ ವಿಸ್ಮಿತರಾಗಿರೋ ಅಂತ ಪರ್ಫಾರ್ಮೆನ್ಸಾ ಅಥವಾ ಏನು? ನಮಗೆ ನಿಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಹೇಳಿ ಸರ್. ಮಜಾ ಭಾರತ ವೇದಿಕೆಗೆ ಬೇಕಾಗಿರೋದು ಇದು ಈ ತರ ಬೇಕಾಗಿರೋದು. ಆ ಬೋಟಿ ಐಡಿಯಾ ಹೆಂಗ್ರಿ ಬಂತು ನಿಮ್ಗೆ?
ಬೋಟಿ ಅಲ್ಲ, ಬೇರೆ ಏನಾರು ಕಟ್ಬೋದಲ್ಲ, ಬೋಟಿ ಯಾಕ್ರಿ ಕಟ್ಟಿದ್ರಿ ನೀವು? ಬೋಟಿ ಆದ್ರೆ ತಗ್ಗಿದ ತಕ್ಷಣ ಡ್ಯಾಮೇಜ್ ಆಗುತ್ತೆ ಸರ್. ತುಂಬಾ ಪದಾರ್ಥಗಳಿದೆ ಡ್ಯಾಮೇಜ್ ಆಗೋಂಥವು. ನಮ್ಮ ಸಾಹೇಬ್ರು ಕೃಷ್ಣೇಗೌಡ್ರನ್ನ ಕೇಳಿ ಹೇಳ್ತಾರೆ, ಬಟ್ ಬೋಟಿನೇ ಯಾಕೆ ಬಂತು ಅಂತ. ಇರ್ಲಿ, ನಿರಂಜನ್ ಕೊಟ್ರೆ ಐಡಿಯಾ ಇರ್ಬೇಕದು. ಆಮೇಲೆ ನಿರಂಜನ್ ಶೀತಲ್ ಎಂಟ್ರಿ ಅಂತೂ ಅದ್ಭುತವಾಗಿತ್ತು. ನೋಡಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಕೊಟ್ರಲ್ರಿ ನೀವಿಬ್ರು. ಜಡ್ಜ್ಗಳನ್ನ ಆಂಕರ್ನ ಇಟ್ಕೊಂಡೇ ಒಂದು ಸ್ಕಿಟ್ ಮಾಡ್ಬಿಟ್ರಲ್ರಿ. ನಿಮ್ ಜಾಣತನ ಮೆಚ್ಕೋಬೇಕ್ರಿ. ನಾನು ಗೊತ್ತು ನಮ್ಮನ್ನ ಆಡ್ಕೋತಾ ಇದ್ದೀರಾ, ಆದ್ರೂ ನಾವು ಎಂಜಾಯ್ ಮಾಡ್ತಾ ಇದೀವಿ ನೋಡಿ. ಬಹಳ ಚೆನ್ನಾಗಿತ್ತು. ಆದ್ರೆ ಜಗತ್ನಲ್ಲಿ ಯಾವ ಹೆಣ್ಣು ವೇಷ ಹಾಕಿದ ಗಂಡಸನ್ನ ಗಂಡಿನ ಹಾಗೆ ಬದಲಾಯಿಸೋ ಪ್ರಯತ್ನ ಬೇಡವೇ ಬೇಡ. ಅದರಂತ ಟಾರ್ಚರ್ ಇನ್ಯಾವುದೂ ಬೇಡ, ನಾವು ನೋಡ್ಬಿಟ್ವಿ. ಆಮೇಲೆ ಇಲ್ಲಿ 3 ಜನ ನಮ್ಮ ಪ್ರಶಂಸೆಗೆ ಅರ್ಹರು. ನೀವು 3 ಜನ ಬಹಳ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮೇಡಮ್, ಅದ್ಭುತವಾಗಿತ್ತಪ್ಪ ಸ್ಕಿಟ್ಟು. ಏನು ನಮ್ಮನ್ನು ನಾವೇ ನೋಡ್ಕೊಳ್ಳೋಕೆ ಅದೆಷ್ಟು ಖುಷಿಯಾಗಿತ್ತು ಅಂತಂದರೆ ತುಂಬಾನೇ ಖುಷಿ ಆಯಿತು. ಅದರಲ್ಲಂತೂ ಈ ಸೀಟ್ ಮೇಲೆ ಕೂತ್ಕೊಂಡು ಆ್ಯಕ್ಟ್ ಮಾಡಿದ್ರಲ್ಲ, ಎಷ್ಟು ಚೆನ್ನಾಗಿ. ಏನ್ ಬಾಡಿ ಲ್ಯಾಂಗ್ವೇಜು, ಏನ್ ಮ್ಯಾನರಿಸಮ್ಮು ಗೊತ್ತಾಗ್ತದೆ. ಕ್ಲೋಸ್ ಅಪ್ ಬರ್ತಾ ಇದೆಯಾ? ಶರೀರ ಎಲ್ಲ ಚೆನ್ನಾಗಿ ಮಾಡಿದ್ರೆ. ನೀವು ಎಕ್ಸ್ಪೆಷಲಿ ಚೇರ್ದೇ ಇಷ್ಟ ಆಗಿರೋದ ನಿಮ್ಗೆ? ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗ್ಬೋದು ಸರ್. ನಿಮಗೆ ಬೋಟಿ ಇಷ್ಟ ಆಯ್ತು, ನನಗೆ ಅದು ಇಷ್ಟ ಆಯ್ತು. ಅಲ್ಲ, ಬೋಟಿನ ತುಂಬಾ ಎಂಜಾಯ್ ಮಾಡಿದ್ದೆ ನೀವು. ಎಲ್ಲಾನು ಎಂಜಾಯ್ ಮಾಡಿದೀನಿ ಸರ್, ಹೌದು. ಅದೊಂದೇ ಅಲ್ಲ, ಆಯ್ತು. ಎಲ್ಲಾನು ಎಂಜಾಯ್ ಮಾಡಿದೀನಿ. ಆಮೇಲೆ ಏನ್ರಿ ಸ್ಕ್ರಿಪ್ಟ್ ಯಾರ್ದ್ರಿ ಇದು? ಇವ್ರು ಹೇಳ್ತಿದ್ರು, ಇವ್ರು ಹೇಳಿದಂತ ಹೇಳ್ಬೇಕಂತ. ಯಾರು ಗೊತ್ತು, ಅಲ್ಲೂ ಇವಂದೇ ಏನೋ ಕಿತಾಪತಿ ಇರುತ್ತೆ ಅಂತ. ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ಅದಕ್ಕೆ ಶೀತಲ್ ಡೈಲಾಗೆ ಜಾಸ್ತಿ ಇದ್ದಿದ್ದು. ಪ್ರಸನ್ನ, ಏನ್ ನಿಮ್ಮ ಆಕ್ಟಿಂಗು, ನಿಮ್ಮ ಟೈಮಿಂಗ್ ಸೆನ್ಸ್ ಏನು, ನಿಮ್ 3 ಜನಕ್ಕಿರುವಂತ ಶಕ್ತಿ, ನಿಮ್ 3 ಜನಕ್ಕಿರುವಂತ ಪ್ರತಿಭೆ ನೋಡಿ ನಿಜಕ್ಕೂ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಮಜಾ ಭಾರತದ ವೇದಿಕೆಯಲ್ಲಿ ಇಂಥ 3 ಅದ್ಭುತ ಕಲಾವಿದರನ್ನ ನಾನು ನೋಡ್ತಾ ಇದ್ದೀನಲ್ಲ ಅಂತ ನನಗೊಂದು ಖುಷಿ ಇದೆ. ನಿಮ್ಮನ್ನು ನೋಡಿ ತುಂಬಾನೇ ಖುಷಿ ಆಯ್ತು ನನಗೆ. ಸರ್, ಈ ನಾಟಿ ಸ್ಟೈಲ್ ನ ಬೋಟಿ ಸ್ಟೈಲ್ ತರ ಕನ್ವರ್ಟ್ ಮಾಡಿರೋಂತ ಈ ಒಂದು ಸ್ಕಿಟ್ ನಿಮ್ಗೆ ಹೇಗೆ ಅನಿಸ್ತು? ವಂಡರ್ಫುಲ್ ಪರ್ಫಾರ್ಮೆನ್ಸ್, ತುಂಬಾ ಚೆನ್ನಾಗಿ ಮಾಡಿದಿರಿ. ಆಮೇಲೆ 3 ಜನ ತುಂಬಾ ಪ್ರಬುದ್ಧವಾದ ಕಲಾವಿದರು. ಮರ್ವಿನ್, ವಿಶೇಷವಾಗಿ ನಿಮ್ಗೊಂದು ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕು. ಈ ದಕ್ಷಿಣ ಕನ್ನಡದಲ್ಲಿ ಗಂಡಸರು ಸ್ತ್ರೀ ಪಾತ್ರಗಳನ್ನ ಮಾಡುವಂತ ಒಂದು ಪರಂಪರೆ ಇದೆ ಯಕ್ಷಗಾನ. ಹೌದೌದು. ಆದ್ರಿಂದ ಆ ಪರಂಪರೆಯಿಂದ ಬಂದವರು ನೀವು. ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರಿ ನೀವು. ಆಮೇಲೆ ಪ್ರಸನ್ನ, ಸಂದೀಪ್, ನಿಮ್ಮ ಟೈಮಿಂಗ್ ಮತ್ತು ಕೋಆರ್ಡಿನೇಷನ್. ನೀವು ವೇದಿಕೆ ಮೇಲಿದ್ದಾಗ, ನೀವು ರಂಗಮಂಚದ ಮೇಲಿದ್ದಾಗ ನಿಮಗಿಂತ ನಿಮ್ಮ ಕಲೆ ದೊಡ್ಡದಾಗಿ ಕಾಣಿಸ್ಬೇಕು. ಆವಾಗ ನಿಮ್ಮ ವ್ಯಕ್ತಿತ್ವಗಳ ನಾಶ ಆಗ್ಬಿಡ್ತವೆ. ಯಾರು ನಮ್ಮ ವ್ಯಕ್ತಿತ್ವವನ್ನು ನಾಶ ಮಾಡಿಕೊಂಡು ಕಲೆಯಷ್ಟೇ ಕಾಣಿಸುವ ಹಾಗೆ ಮಾಡ್ತೀವೋ ಅವ್ರು ಮಾತ್ರ ಒಳ್ಳೆ ಕಲಾವಿದರು. ಯು ಹ್ಯಾವ್ ಡನ್ ದಟ್ ಗ್ರೇಟ್ ಜಾಬ್. ಧನ್ಯವಾದಗಳು ಸರ್. ಮುಂದಿನ ಸ್ಕಿಟ್ ಇನ್ನೂ ಸೂಪರ್ ಎನರ್ಜೆಟಿಕ್ ಆಗಿ ಇನ್ನೂ ಸಖತ್ತಾಗಿ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಸರ್, ನಮ್ ನಿರಂಜನ್ ಅದೇನೋ ಕನ್ನಡ ಸ್ಕೂಲ್ ಓಪನ್ ಮಾಡ್ತೀನಿ, ನಾನು ಕನ್ನಡ ಕಲಿತೀನಿ, ನಾನು ಬುಕ್ ಬರಿತೀನಿ ಅಂತ ಏನೇನೋ ಹೇಳ್ತಾ ಇದ್ದ ಅವಾಗ ಕಾರ್ಯಕ್ರಮ ಶುರು ಆದಾಗ. ಅದ್ರಲ್ಲೂ ನೀವು ಬಂದ ತಕ್ಷಣ ಹೇಳ್ದ, ನಿಮ್ಮಿಂದನೇ ಅಕ್ಷರಾಭ್ಯಾಸ ಆಗ್ಬೇಕು ನನಗೆ, ನೀವೇ ಕಲ್ಸ್ಕೊಡ್ಬೇಕು, ನೀವೇ ನನ್ನ ಗುರು ಪ್ರಾಂಶುಪಾಲರು ಏನೇನೋ ಅಂದ. ಸೊ ನೀವ್ ಯಾವಾಗ್ಲೂ ಒಂದ್ ಪದ್ಯ ಹೇಳ್ತಿರ್ತೀರಲ್ಲ ಸರ್, ಹರಿಹರನ ಶಿವಕುಂಡ ಪದ್ಯ. ಆ ಪದ್ಯನ ನೀವು ನಿರಂಜನ್ಗೆ ಹೇಳ್ಕೊಡ್ಬೇಕು ಸರ್, ದಯವಿಟ್ಟು. ಬೈ ಆಲ್ ಮೀನ್ಸ್. ಅಪ್ಪ ಕನ್ನಡದಲ್ಲಿ ಹೇಳಪ್ಪ, ಹೇಳ್ಕೊಡಿ ಸರ್ ಅಂತ. ಬೈ ಆಲ್ ಮೀನ್ಸ್ ಅಂದ್ರೆ ಅಲ್ಲ ಸರ್, ಅಲ್ಲಿ ಕರೆದ್ರೆ ಚೆನ್ನಾಗಿರುತ್ತೆ. ದಯಮಾಡಿ ಇಲ್ಲಿಗೆ ಆಗಮಿಸಿ ನಮ್ಮ ಒಂದು ಇದನ್ನ ಅದು ಮಾಡಬೇಕು ಅಂತ ಕೇಳ್ಕೊತೀವಿ ಸರ್. ಇದನ್ನ ಅದು ಮಾಡಿ ಅಂತವ್ರು ನಿಮ್ಮನ್ನ. ನಮ್ಮಲ್ಲಿ ಕೆಲವರಿಗೆ ಈ ಭಾಷೆನಲ್ಲಿ ಬೇಕಾದ ಶಬ್ದಗಳು ಬರದೇ ಇದ್ರೆ ಇದು ಅದು ಬಳಸ್ತಾರೆ. ಎಷ್ಟು ಸರ್ ಅದು? ಇದು ಏನು ಅಂದ್ರೆ ಇದು ಒಂದು ಬಹಳ ಇದು ಇದು ಬಹಳ ಅಂದ್ರೆ ನನಗೂ ತುಂಬಾ ಇದು ಜನ ಕೂಡ ಬಹಳ ಇದ್ ಮಾಡ್ತಾರೆ. ಅದರಿಂದ ತುಂಬಾ ಇದು ಇನ್ನು ಮುಂದೆ ಬಹಳ ಇದಾಗತ್ತೆ. ಆದ್ರಿಂದ ನೀವು ಇನ್ನೂ ಚೆನ್ನಾಗಿ ಇದ್ ಮಾಡ್ತಾ ಹೋದ್ರೆ ನಾನು ಇದನ್ನ ಇದು ಮಾಡ್ತೀನಿ ಇಂದ. ತಾವು ದಯವಿಟ್ಟು ಇವಾಗ ಬಂದು ಅದನ್ನ ಮಾಡ್ಬೇಕು ಸರ್. ನಿರಂಜನ್, ಹೇಳಮ್ಮ. ಅವಾಗ್ಲೇ ನೀನ್ ಹೇಳ್ತಾ ಇದ್ದೆ ಕೃಷ್ಣಗೌಡ್ರು ಸರ್ನ ನೀನು ಗುರು ಅಂತ ಹೇಳಿ ಸ್ವೀಕಾರ ಮಾಡಾಯ್ತು, ನಿನ್ ಶಾಲೆಗೆ ಪ್ರಾಂಶುಪಾಲರು ಅಂತ ಹೇಳಿ. ಇಲ್ಲಿ ಗುರುದಕ್ಷಿಣೆ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿದೆ? ಇಲ್ಲ, ಅದು ಬರ್ತಾ ತೂತಾಗಿತ್ತು ಪ್ಯಾಂಟು, ಒಂದು ಬರುತ್ತೆ. ಅದೇನದು ನಿನ್ ಪ್ಯಾಂಟ್ ಯಾವಾಗ್ಲೂ ತೂತಾಗಿರುತ್ತೆ? ಏನ್ ಮಾಡ, ಹಿಂಗ್ ತೆಗಿಯಕ್ ಹೋದ್ರೆ ಬರೋದೇ ಇಲ್ಲ. ನೋಡಿ ಸರ್, ಕೊಡ್ಬೇಕು ಅಂದ್ರೆ ಬರೋದಿಲ್ಲ. ಅದೇ ಅದು ಹಂಗೆ ಅದು. ಓಕೆ ಸರ್, ನಡೀಲಿ ನಿಮ್ಮ. ನಾನು ಒಂದು ಮಾತನ್ನ ತಮಾಷೆ ಹೇಳ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಹತ್ತತ್ರ ಅರ್ಧ ಶತಮಾನ ಕಾಲ ಕನ್ನಡದ ಜೊತೆ ಬದುಕಿದ್ದೀನಿ. ಕನ್ನಡದ ವಿದ್ಯಾರ್ಥಿಯಾಗಿದ್ದೆ, ಕನ್ನಡದ ಅಧ್ಯಾಪಕನಾಗಿದ್ದೆ. ಈಗಲೂ ಕನ್ನಡನ ಮಾತಾಡ್ಕೊಂಡು ಬದುಕಿದ್ದೀನಿ. ಕನ್ನಡನ ಮಾತಾಡೋದೊಂದು ದೊಡ್ಡ ಸೌಭಾಗ್ಯ ಅನ್ಸತ್ತಪ್ಪ. ರಾಜ್ಕುಮಾರ್ ಕನ್ನಡನ ಕೇಳ್ತಿರ್ತೀನಿ. ಏನು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ, ಈಗ ಆ ಶಕ್ತಿ ನಿನ್ನಲ್ಲಿಲ್ಲ,
ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ. ಎತ್ತು ನಿನ್ನ ಗಾಂಡೀವ, ಹೂಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ಪರಾಕ್ರಮ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಇಲ್ಲಿ ಎಷ್ಟು ಬಗೆಯ ಏರಿಳಿತಗಳಿವೆ ಮಾತಿನಲ್ಲಿ. ಯಾವಾಗ ವೇಗವಾಗಬೇಕು, ಯಾವಾಗ ನಿಧಾನವಾಗಬೇಕು, ಮಾತು ಯಾವಾಗ ಗಡಸಾಗಬೇಕು, ಯಾವಾಗ ಮೆದುವಾಗಬೇಕು, ಯಾವಾಗ ವ್ಯಂಗ್ಯ ಬರಬೇಕು. ಒಬ್ಬ ಕಲಾವಿದ ಒಂದು ವಾಕ್ಯ ಮುಗಿಯುವಷ್ಟೊತ್ತಿಗೆ ಇಷ್ಟು ಭಾವಗಳನ್ನು ಅಭಿನಯಿಸ್ತಾರೆ ಎಂದಾಗ ಕನ್ನಡನ ಅಲ್ಲಿ ಕಲಿಬೇಕಪ್ಪ, ಅಲ್ಲಿ ಕಲಿಬೇಕು ಕನ್ನಡ. ನಾನು ಈ ಹರಿಹರಂದೊಂದು ಪದ್ಯ ನಾನು ಹೈಸ್ಕೂಲ್ನಲ್ಲಿದ್ದಾಗ ನನಗೆ ಟೆಕ್ಸ್ಟಲ್ಲಿ ಇದ್ದದ ಪದ್ಯ ಇದು. ಅದರಲ್ಲಿ ಕುಂಬರಗುಂಡಯ್ಯ ಅನ್ನೋ ಒಬ್ಬ ಭಕ್ತ, ಅವನು ಶಿವನಿಗೆ ದಿವಸ ಕುಣಿತಾ ಇರ್ತಾನೆ. ಒಂದ್ ದಿವಸ ಶಿವನಿಗೂ ಭಕ್ತನ ಜೊತೆ ಕುಣಿಬೇಕು ಅಂತ ಅನ್ಸುತ್ತೆ. ಅವನು ಕುಣಿಬೇಕು ಅಂತ ಅವನು ಬಯಲಿಗೆ ಬರ್ತಾನೆ. ನಮ್ಮಂಥವ್ರು ಕುಣಿಯೋದಾದ್ರೆ ಇಂಥ ವೇದಿಕೆಗಳು ಸಾಕು. ಆದ್ರೆ ತಾಂಡವ ನೃತ್ಯ ಮಾಡೋ ಶಿವ ಕುಣಿಬೇಕು ಅಂದ್ರೆ ಅದಕ್ಕೆ ಈ ಸಾಧಾರಣ ವೇದಿಕೆ ಸಾಕಾಗೋದಿಲ್ಲ, ಭೂಮಿಯೂ ಸಾಕಾಗೋದಿಲ್ಲ. ಅದಕ್ಕೆ ಒಂದು ಪಾದದಿಂದ ಭೂಮಿಯನ್ನು ಒತ್ತಿ ಇನ್ನೊಂದು ಪಾದದಿಂದ ಆಕಾಶವನ್ನು ಮೇಲಕ್ಕೆತ್ತಿ ಒಂದು ದೊಡ್ಡ ರಂಗಸ್ಥಳ ಮಾಡಿಕೊಂಡು ಶಿವ ಕುಣಿಯೋಕ್ ಶುರು ಮಾಡ್ದ ಅಂತ ಹರಿಹರ ಬರೀತಾನೆ. ಇವನು ಎಷ್ಟು ಚೆನ್ನಾಗಿ ಬರೀತಾನೆ ಹರಿಹರ ಅಂದ್ರೆ, ಆಡುವ ಗುಂಡಯ್ಯನ ಹೊಸ ನೃತ್ಯಂ, ನೋಡುವ ಶಿವನ ಮುಟ್ಟಿತು ಸತ್ಯಂ. ಶಿವ ಒಳಗಾಡಿದನೆನುತುಂ ದಿನವೆನುತುಂ, ಇಳೆಯರಿಯಲ್ ಹೊರಗಾಡುವೆನೆನು. ಒಳಗೆ ಕುಣಿದೆ, ಇವನ್ ಜೊತೆ ಆಲಯದಲ್ಲಿ ಕುಣಿತಾ ಇದ್ದ. ಇಳೆಯರಿಯಲ್ ಹೊರಗಾಡುವೆನು, ಬಯಲಿಗೆ ಬರ್ತೀನಿ ಅಂತ ಈ ಕುಣಿಯಕ್ಕೆ ಶುರು ಮಾಡ್ದ. ಹ್ಯಾಕ್ ಶುರು ಮಾಡ್ದ? ದಶಭುಜ ಮಂದಿಕ್ ತಟಕಂ ಪಸರಿಸಿ ಎಸೆವ ಕರಂಗಳ ನೆತ್ತಲ್ ನೇಮಿಸಿ ಒಂದು ಪದಂಪ ತಾಳವ ನೊತ್ತಲ್ ಒಂದು ಪದಂ ಬ್ರಹ್ಮಾಂಡವ ನೆತ್ತಲ್. ಜಡೆಗಳು ಬೆಂಬಳಿ ವಿಡಿದಾಡುತ್ತಿರೆ, ಮುಡಿಯೊಳ್ ಸುರನದಿ ತುಳ್ಕಾಡುತ್ತಿರೆ, ಕಡುಚಲ್ ಒಳಕಂ ಕುಣಿದಾಡುತ್ತಿರೆ, ಮಿಸುಗುವ ಢಮರುಗ ಢಂಡನ್ ಢಣನೆನೆ, ತಿಸುಳದಿ ಹರಿಯುವ ತಾರಂ ತಿರನೆ, ತಿರುಗುತ್ತಿರೆ ಹೈಗಳು ಎಡೆಯತ್ತಲ್ ಕರಿಯತೋಲ್ಲ ಭವಂಜು ಹರಿಸಲ್, ಸರಸಿಜ ಭವನ ಶಿರಂಬೊ ಬಿಡುತ್ತಿರೆ, ಸುರ ಶಿರೋಮಾಲೆಗಳು ಉಲಿವುತ್ತಿರೆ, ಪೊಂಗೆಜ್ಜೆಗಳ ರವಂ ಗುಲುಗುಲು ಗುಲುಕೆನೆ, ತೊಂಗಲ ಗಂಟೆ ಢಣಂ ಢಣ ಢಣನೆನೆ, ಆಡಿದನ 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 ಆಹಾ ಶಂಕರ, ಆಡಿದನ ಗುಂಡನ ಮುಂದೇಶ್ವರ. ಬಹಳ ಹೆಸರು ಮಾಡಿರುವಂಥ ಒಂದಷ್ಟು ಚುಟುಕುಗಳು, ಒಂದಷ್ಟು ಹಾಸ್ಯ ಮೂಡಿಸೋ ಅಂತ ಒಂದಷ್ಟು ಪದಗಳು ಇವಾಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಸೊ ಸರ್, ಮೈಕು ನಿಮ್ದೆ, ಸ್ಟೇಜು ನಿಮ್ದೆ, ಎಲ್ಲ ನಿಮ್ದೆ ಸರ್, ರಾರಾಜಿಸಿ. ಥ್ಯಾಂಕ್ ಯು ನಿರಂಜನ್. ಧನ್ಯವಾದಗಳು ಸರ್. ನಾನು ಸಾಮಾನ್ಯವಾಗಿ ಈ ತರ ಉಡುಪು ಹಾಕೊಂಡು ಸ್ಟೇಜಿನ ಮೇಲೆ ಬರಲ್ಲ, ಸೂಟ್ ಗೀಟ್ ಹಾಕೊಂಡು ಬರೋದಿಲ್ಲ. ಇವತ್ತು ಬೇಕಂತಾನೆ ಬಂದಿದ್ದೀನಿ. ಯಾಕೆ ಅಂದ್ರೆ ಮಜಾ ಭಾರತಕ್ಕೆ ಇದು ಬೇಕಾಗಿತ್ತು ಅಂತ ಅಲ್ಲ, ಒಂದು ಕಾಂಟ್ರಾಸ್ಟ್ ಕ್ರಿಯೇಟ್ ಆಗುತ್ತೆ. ಮಾತಾಡ್ತಿರೋದು ಹಳ್ಳಿದು, ವೇಷ ಇದು. ನಾನು ಹಳ್ಳಿಯಿಂದ ಬಂದವನು, ಮಂಡ್ಯ ಜಿಲ್ಲೆನಲ್ಲಿ ಒಂದು ಬಹಳ ಸಾಧಾರಣವಾದ ಹಳ್ಳಿ ನಮ್ಮೂರು. ನಾನು ಹುಟ್ಟಿ ಬೆಳೆದ ಕಾಲಕ್ಕೆ ನನ್ನ ಚಿಕ್ಕಂದಲ್ಲಿ ನಮ್ಮ ಹಳ್ಳಿ ವಾತಾವರಣ ಹೆಂಗಿತ್ತು ಅಂದ್ರೆ, ಎಷ್ಟೋ ಜನಕ್ಕೆ ಸ್ಕೂಲು ಗೀಲು ಅನ್ನೋದು ಕನಸು ಅಷ್ಟೇ. ಬಹಳ ಜನ ಶಾಲೆಗೂ ಓದವ್ರಲ್ಲ, ಶಾಲೆಗೆ ಓದವ್ರಿಲ್ಲಿ ಎಷ್ಟೋ ಜನಕ್ಕೆ ಅವ್ರಿಗೆ ಎಷ್ಟು ಮಕ್ಕಳು ಅಂತ ಗೊತ್ತಿರ್ಲಿಲ್ಲ. ನಾನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ ಅಥವಾ ನಿಮ್ಮ ನಗ್ಸೋ ಕೇಳ್ತಾ ಇಲ್ಲ. ಬಹಳ ಜನಕ್ಕೆ ನಿನ್ಗೆ ಎಷ್ಟು ಮಕ್ಕಳು ಅಂದ್ರೆ ತಟಕ್ಕಂತ ಉತ್ತರ ಹೇಳಕ್ ಬರ್ತಿರ್ಲಿಲ್ಲ. ನನಗೆ ಸ್ವಾಮಿ ಮಕ್ಕಳು ಅವೇ ಸುಮಾರಾಗವೆ ಅನ್ನೋನು. ಒಂದ್ಸಲ ಮೇಷ್ಟ್ರು ಸೆನ್ಸಸ್ಗೆ ಅಂತ ಹೋದ್ರು. ನಾನು ಅವ್ರ ಹಿಂದೆ ಹೋಗಿದ್ದೆ. ನಮ್ಗೆ ಸೆನ್ಸಸ್ಗೆ ಜೊತೆಲಿ ಹೋಗಕ್ಕೆ ನಮ್ಗೇನು ಕೆಲಸ ಅಂದರೆ ಎಲ್ಲರ ಕೈಲೂ ಪ್ಯಾಡ್ ಇಟ್ಕೊಂಡು ಹೆಬ್ಬೆಟ್ಟು ಹೊತ್ತಿಸ್ಕೊಳ್ಳೋದು. ನಮ್ಮ ಊರು ತುಂಬ ಬರೀ ಹೆಬ್ಬೆಟ್ಟಿನವರೇ ಇದ್ರು. ಯಾರ್ದೋ ಮನೆ ಹತ್ರ ಹೋದ್ರು ಮೇಷ್ಟ್ರು, ಯಾರಪ್ಪ ಮನೆ ಯಜಮಾನ? ನಾನು ಸ್ವಾಮಿ. ಹೆಸರೇನು? ಶಿವಣ್ಣ. ಬಾ ಶಿವಣ್ಣ ಕೂತ್ಕೋ. ಎಷ್ಟು ಮಕ್ಕಳು ನಿನಗೆ ಅಂದರು. ಶಿವಣ್ಣ ಹೇಳ್ಬೇಕಲ್ವ ಎಷ್ಟು ಮಕ್ಕಳು ಅಂತ. ನನಗೆ ಮಕ್ಕಳು ಅವೇ ಸಹ ಸುಮಾರಾಗವೆ ಅಂದ. ಮೇಷ್ಟ್ರು, ಲೇ ಮಕ್ಕಳು ಸುಮಾರಾಗವೆ ಅಂತೀಯ, ಎಷ್ಟು ಮಕ್ಕಳು ಅಂತ ಹೇಳಲೇ ಅಂದ್ರು. ಮಕ್ಕಳು ನನಗೆ ಅವ್ನ ಹೆಂಡ್ತಿ ಅಲ್ಲೇ ನಿಂತಿದ್ಲು. ಅಲ್ಲಿಗೆ ಎಷ್ಟಾದೋ ಅಂತ ಅವ್ನ ಹೆಂಡ್ತಿ ಕೇಳ್ತಾನೆ. ಅವ್ನಿಗೆ ಎಷ್ಟು ಮಕ್ಕಳು ಅಂತ ಗೊತ್ತಿಲ್ಲ. ಅವ್ನ ಹೆಂಡ್ತಿ ನಾನು ಕೇಳ್ತಾನೆ, ನಿನ್ಗೆ ಹೇಳಕ್ ಬರೋದಿಲ್ವ ನಿನ್ಗೆ ಯಾಸಾಳಗ ಅಂದ್ಲು. ಅವಾಗ ಅಲ್ಲ ನನಗೆ ಗೊತ್ತಿಲ್ಲ ಅಂತಲ್ಲ, ನಿನಗೆ ಗೊತ್ತಾ ಅಂತ ಕೇಳಿದೆ ಅಂದ. ಮೇಷ್ಟ್ರು, ಅಪ್ಪ ಹೇಳಪ್ಪ, ಸುಮಾರಾಗವೆ ಅಂದ್ರೆ ಬರ್ಕೊಳಕ್ಕಾಗಲ್ಲ, ಇಷ್ಟು ಅಂತ ಹೇಳು. ಆವಾಗ ಲೆಕ್ಕ ಆಗ್ತಾವನೆ ಅವಿವೇಕಿ ಅವನು. ಅಲ್ಲಿಗೆ ಬಸವರಾಜ 1, ನಾಗರಾಜ 2, ಶಂಕರಲಿಂಗ 3, ಸುರೇಶ 4, ಸುಶೀಲ 5, 1 6, 7 7 ಬರ್ಕಳಿ ಅಂದ್ರು. ಹಿಂದ್ಗಡೆ ಅವ್ನು ಹೆಂಡ್ತಿ ನಿಂತ್ಕೊಂಡು 7 ಅಂತ 7 ರಮೇಶನ್ ಬಿಟ್ಟಿದೆಯೇ? ಅವನು ಅವಾಗ ಅಲ್ಲ ಬಿಟ್ಬಿಟ್ಟಿರ್ಲಿಲ್ಲ, ನಾನು ಏನು ಗೊತ್ತಿಲ್ಲ ಅಂತಲ್ಲ, ಇನ್ನೂ 1.5 ವರ್ಷವಲ್ಲ ಅವನಿಗೆ ಅಂತ ಲೆಕ್ಕ ಹಾಕೊಂಡಿರ್ಲಿಲ್ಲ. ಅದು ಅಂದ್ರೆ ಬದುಕೊಂಡ್ರೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಅವನು. ನಮ್ಮಲ್ಲೊಬ್ರು ಮ್ಯಾಥಮೆಟಿಕ್ಸ್ ಮೇಷ್ಟ್ರು ಲೆಕ್ಕ ಹಾಕಿದ್ರು ಬಂದು. ಒಬ್ಬ ರೈತನು ಸಂತೆಗೆ ಹೋಗಿ 1800 ಕುರಿಗಳನ್ನು ಕೊಂಡುಕೊಂಡನು. ಸಿಂಪಲ್ ಮ್ಯಾಥಮೆಟಿಕ್ಸು. ಒಂದು ಕುರಿಯ ಬೆಲೆ 40 ರೂಪಾಯಿ ಆದರೆ 1800 ಕುರಿಗಳ ಬೆಲೆ ಎಷ್ಟು? ಸಿಂಪಲ್ ಮ್ಯಾಥಮೆಟಿಕ್ಸು. 1800 × 40 ಅಷ್ಟೇ. ನಾವೆಲ್ಲ ಮಾಡಿದ್ವಿ. ನಮ್ಮ ಜೊತೆ ಹುಡುಗ ಇದ್ದ, ಶ್ರೀಕಂಠ ಅಂತ ಅವನ ಹೆಸರು. ಮಾಡಲಿಲ್ಲ. ಮೇಷ್ಟ್ರು ಚೆನ್ನಾಗಿ ಒದ್ರು, ಏಟ್ತಿಂದ. ಹೊರಗಡೆ ಬಂದಾಗ ನಾನು ಹೇಳಿದೆ, ಅಲ್ಲ ಕಣಲಿ, ಸುಮ್ಮನೆ ಅನ್ಯಾಯವಾಗಿ ಏಟ್ತಿಂದಲ್ಲೋ, ಸುಲಭವಾದ ಲೆಕ್ಕ ಕಣಯ್ಯ ನೋಡು. ಈಗ ಅವ್ನು ಹೇಳ್ದ, ನೋಡು
ಮೇಷ್ಟ್ರು ಹಾಕಿರೋ ಲೆಕ್ಕನೇ ತಪ್ಪು, ಅದಕ್ಕೆ ನಾನು ಸರಿಯಾಗಿ ಮಾಡಲಿಲ್ಲ. ಆಮೇಲೆ ಲೆಕ್ಕದಲ್ಲಿ ಏನೋ ತಪ್ಪೈತೆ ನೋಡಪ್ಪ. 1800 ಕುರಿ, ಹೌದಾ? 1800 ಕುರಿ, ಒಂದು ಕುರಿ ಬೆಲೆ 40 ರೂಪಾಯಿ. ಅಲ್ಲೇ ತಪ್ಪಿರೋದು ಒಂದು. ಅವ್ನು ಏನು ತಪ್ಪು ಅಂದೆ? 40 ರೂಪಾಯಿಗೆ ಒಂದು ಕುರಿ ಅವ್ರು ಅಪ್ಪ ಕೊಟ್ಬಿಟ್ಟ. ನಾನು ಹುಡುಗನಿಗೆ ಕುರಿ ಬೆಲೆ ಗೊತ್ತು, ಮೇಷ್ಟ್ರಿಗೆ ಮ್ಯಾಥಮೆಟಿಕ್ಸ್ ಗೊತ್ತಷ್ಟೇ, ಅವನು ಕುರಿ ಬೆಲೆ ಗೊತ್ತಿಲ್ಲ. ಆದರೆ ನಮಗೆ ಗೊತ್ತಿರಲಿ. ನಾನು ಅದಕ್ಕೆ ಆರಂಭದಲ್ಲಿ ಬಂದಾಗಲೇ ಹೇಳಿದೆ, ಜ್ಞಾನ ಕೂಡ ಬೀದಿಲೇ ಬಿದ್ದಿರುತ್ತೆ, ಭಾಷೆ ಕೂಡ ಬೀದಿಲೇ ಬಿದ್ದಿರುತ್ತೆ. ನೀವು ಯೂನಿವರ್ಸನ್ನು ನೋಡದೆ ಯೂನಿವರ್ಸಿಟಿಗಳಿಗೆ ಹೋದ್ರೆ ಏನು ಪ್ರಯೋಜನ ಇಲ್ಲ. ಜಗತ್ತನ್ನು ನೋಡಬೇಕು, ಹೊರ ಜಗತ್ತನ್ನು ನೋಡಬೇಕು. ಕರ್ವಾಲೋ ಅಂತ ಒಂದು ಕಾದಂಬರಿ ಬರೆದಿದ್ದಾರೆ, ತೇಜಸ್ವಿ. ಅದರೊಂದು ಮಾತು ಹೇಳ್ತಾರೆ, ನೋಡು, ನಾನು ವಿಜ್ಞಾನಿ, ಅವನು ಡಾಕ್ಟ್ರು, ಅವನು ಪ್ರೊಫೆಸರು, ಇವನು ಮೇಧಾವಿ, ಅವನು ಲಾಯರು, ಅವನು ಹಳ್ಳಿಯವನು, ಇವನು ಗಮಾರ, ಅವನು ಅವಿದ್ಯಾವಂತ, ಅವನು ಹೆಬ್ಬೆಟ್ಟು. ಇವೆಲ್ಲ ಭೇದ ಭಾವಗಳೆಲ್ಲ ಬಹಳ ದೊಡ್ಡ ಮಾಯೆ. ಮನುಷ್ಯ ಇವೆಲ್ಲವನ್ನು ಮೀರಿ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ನಾವು ಕಲಿಬೇಕಾದದ್ದು, ನಾವು ನೋಡಬೇಕಾದ ಆಕರ್ಷಕವಾದ ಏನೋ ಇದೆ ಅಂತ ಅಂದೇ ಇದ್ರೆ ಅವನನ್ನು ಜ್ಞಾನಿ ಅಂತ ಕರೆಯೋದಿಲ್ಲ. ಅದನ್ನ ಮೀರಿ ಎಲ್ಲ ಕಡೆ ಜ್ಞಾನವನ್ನು ಹರಿಸೋನು ಮಾತ್ರ ಜ್ಞಾನಿ ಆಗ್ತಾನೆ. ನಮಸ್ಕಾರ. ಮಜ ಭಾರತ, ಮಜ ಭಾರತ. ನಿಜವಾಗ್ಲೂ ಇವರ ಎಲ್ಲ ಮಾತುಗಳನ್ನ ಕೇಳಿದಾಗ ನನಗೆ ಹೇಳಬೇಕು ಅನ್ಸಿದ್ದು ಒಂದೇ ಸರ್. ನಿಮ್ಮ ಮಾತು ಹೇಗಿತ್ತು ಅಂದ್ರೆ ಹೊಂಗೆ ನೆರಳಲ್ಲಿ ಬಾಳೆ ಎಲೆಯಲ್ಲಿ ಹಳಸಿನ ತೊಳೆ ತಿಂದಂಗೆ ಆಯ್ತು ಸರ್ ನನಗೆ. ನಿಜವಾಗ್ಲೂ ಸರ್, ನಿಮ್ಮ ಜ್ಞಾನ ಭಂಡಾರ ವರ್ಕೌಟ್ ಆಗ್ತಾ ಇದೆ. ಅಷ್ಟು ಮಾತು ಕೇಳಿ ನಿನಗೆ ಇಷ್ಟು ಮಾತು ಹೇಳೋದಕ್ಕೆ ಬಂತಲ್ಲ, ಅಷ್ಟು ಸಾಕು. ಸುಮಾರು ಈಗ ನಮ್ಮ ಅಖಂಡ ಕರ್ನಾಟಕವನ್ನ ಕಂಡಿರುವಂತ ಎಸ್ ನಾರಾಯಣ್ ಸರ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅವರು ವೇದಿಕೆಗೆ ಬರೋದೇ, ಅವ್ರ ಮುಂದೆ ನಾವು ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಅವ್ರ ಮಾತು ಕೇಳೋದಿದ್ದಾರೆ, ಅದೇ ನಮ್ಮ ಸುಯೋಗ. ಯಾಕೆಂದ್ರೆ ಅವರೆಲ್ಲವನ್ನ ಮೀರಿ ಬೆಳೆದವರು, ಎಲ್ಲವನ್ನ ಮೀರಿ ನಿಂತಿರೋರು. ಬಹಳಷ್ಟು ಜನ ಸ್ಟ್ಯಾಂಡ್ ಅಪ್ ಕಾಮಿಡಿಗಳು ಮಾಡ್ತಾರೆ. ಕೃಷ್ಣೇಗೌಡರಲ್ಲಿ ಇರ್ತಕ್ಕಂಥ ವಿಶೇಷತೆ ಏನು ಅಂದರೆ ಭಾಷೆ ಮತ್ತು ಸೊಗಡು, ಸರಳಿಕೆ, ಬಹಳ ಸರಳ, ಅರ್ಥವಾಗದಿರೋ ಕ್ಲಿಷ್ಟವಾಗಿರ್ತಂತ ಆ ಥರದ್ದೇನು ಇರೋದೇ ಇಲ್ಲ ಅವರಲ್ಲಿ. ತುಂಬ ಸುಲಭವಾಗಿ ಮಾತು ಅರ್ಥವಾಗದಿರೋನು ಕೂಡ ಅರ್ಥವಾಗುವಂಥ ವಿಚಾರಗಳನ್ನು ಭಾಳ ಸುಲಭವಾಗಿ ಹೇಳ್ಕೊಡುವಂಥವ್ರು. ಒಂಥರ ಮೇಷ್ಟ್ರವ್ರು. ನಗಿಸ್ತಾ 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 ಎಲ್ಲವನ್ನ ತಿಳಿಸ್ಕೊಡ್ತಾ ಇರ್ತಾರೆ. ಎಷ್ಟೋ ನಮ್ಮ ಸಿನಿಮಾ ಹಾಡುಗಳನ್ನು ಅವರು ಅದನ್ನು ಕಾಮಿಡಿಯಾಗಿ ಬಳಸ್ಕೊಂಡು ಚಪ್ಪಳೆಗೆ ಇಟ್ಟಿಸ್ಕೊಂಡಿರೋದು ಉಂಟು. ತುಂಬ ದೊಡ್ಡ ದೊಡ್ಡ ವಿಚಾರಗಳನ್ನು ತುಂಬ ಸರಳ ಮಾಡಿ ಜನಗಳಿಗೆ ತಲುಪಿಸಿರೋದು ಉಂಟು. ಹಾಗಾಗಿ ನಾವು ಅವರ ಅಭಿಮಾನಿಗಳೇ ಹೊರತು ಅವ್ರಿಗೆ ಕಾಮೆಂಟ್ಸ್ ಹೇಳುವಷ್ಟು ನಮಗೆ ಖಂಡಿತವಾಗ್ಲೂ ಯೋಗ್ಯತೆ ಇಲ್ಲ. ಧನ್ಯವಾದ. ಥ್ಯಾಂಕ್ ಯು ಸರ್. ಮತ್ತೊಬ್ಬ ಅಭಿಮಾನಿ ಸರ್, ಶ್ರುತಿ ಮೇಡಮ್. ನಾನು ನಿಮ್ಮ ದೊಡ್ಡ ಅಭಿಮಾನಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಟಿವಿನಲ್ಲಿ ನಿಮ್ದು ಯಾವುದೇ ಕಾರ್ಯಕ್ರಮ ಬಂದರೂ ಚಾನಲ್ನ ಚೇಂಜ್ ಮಾಡದೆ ನೋಡ್ತಾ ಇರ್ತೀನಿ. ಕಾರಣ ನೀವು ನಗಿಸ್ತೀರಿ ಅಂತಲ್ಲ, ಕನ್ನಡವನ್ನ ಕಲಿಸ್ತೀರಿ ಅಂತ. ಮಜಾ ಭಾರತದ ವೇದಿಕೆಗೆ ನೀವು ಬಂದಿರೋದು ನನ್ನ ಸೌಭಾಗ್ಯ ಅಂತ ತಿಳ್ಕೊಳ್ತೀನಿ. ನಿಮ್ಮನ್ನು ನೋಡಿ ತುಂಬಾನೇ ಖುಷಿ ಆಯ್ತು ಸರ್. ಥ್ಯಾಂಕ್ ಯು. ನನ್ನ ಚರ್ಮದ ಸೀಟಲ್ಲಿ ಆಸೀನರಾಗಬೇಕು ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು. ನಿರಂಜನ್, ಹೇಳು. ನಿನ್ಗೆ ಕಿಡ್ನಾಪರ್ ಅಂದ್ರೆ ಏನ್ ನೆನಪಾಗುತ್ತಾ? ಕಿಡ್ನಾಪರ್ ಅಂತಂದ್ರೆ ದೊಡ್ಡ ದೊಡ್ಡ ಮೀಸೆ, ಕೆಂಪು ಕಣ್ಣು, ಕಡಕ್ ವಾಯ್ಸು, ಒಳ್ಳೆ ಮಾಸ್ ವಿಲನ್ ತರ ಇರ್ಬೇಕು. ಇಲ್ಲೊಬ್ಬ ಕಿಡ್ನಾಪರ್ ಇದ್ದಾನೆ, ಅವನು ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ ಕಣ. ನಂತರ ಆ ಅಮಾಯಕ ಪ್ಲೀಸ್ ಆ ಅಮಾಯಕ ಕಿಡ್ನಾಪರ್ ಕತೆ ಹೇಳೋದಕ್ ಬರ್ತಾ ಇದ್ದಾರೆ ಜೋಕುಮಾರ ಸ್ವಾಮಿಗಳು. ರೀ, ಮನೇಲಿ ಬೆಳಗ್ ನಿಂತಿರೋ ಮಗಳಿರುವಾಗ ನಾವಿನ್ನು ಹಾಡೋದಂತೆ ಕುಣಿಯೋದಂತೆ ಮಾಡ್ತಿದ್ರೆ ಅವಳು ಏನ್ ಅನ್ಕೊಳಲ್ಲ? ಏನೇ ಅನ್ಕೋತಾಳೆ, ಮದ್ವೆ ಆಗಿ ಗಂಡನ ಮನೆ ಹೋದ್ಮೇಲೆ ಹೆಂಗಿರ್ಬೇಕು ಅಂತ ನಮ್ಮ ಅಪ್ಪ ಅಮ್ಮ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಾವ್ರೆ ಅಂತ ಅನ್ಕೋತಾಳೆ. ಹೋಗ್ರಿ.
ರೀ ನಿನ್ನೆ ಮದ್ವೆಲಿ ನನ್ ಫ್ರೆಂಡ್ ಉಮಾ ಉಟ್ಕೊಂಡಿದ್ಲಲ್ಲ ಸೀರೆ ಆ ತರದ್ ಸೀರೆ ನಾನು ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ? ಆ ಉಮ್ಮನೆ ನನ್ನ ಹೆಂಡತಿ ಆಗಿರೋ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತದೆ. ರೀ ನನ್ಗೂ ಎಸ್ ನಾರಾಯಣ್ ಸರ್ ತರ ಗಂಡ ಇರ್ಬಾರ್ದ ಅಂತ ಪ್ರತಿದಿನ ಅನ್ಸುತ್ತೆ. ನಾನು ಹೇಳ್ತೀನಾ ಅನ್ನಿಸ್ತದೆ ಕಣೆ. ಇವತ್ತು ಎಸ್ ನಾರಾಯಣ್ ತರ ಅಂತಿದೆ, ನಾಳೆ ನಿರಂಜನು ಅಂತಿದೆ, ಆಚೆ ನಡೆದು ಕೃಷ್ಣೇಗೌಡ ಸರ್ರು ಅಂತಿ. ನನ್ನ ಮಗಳೇನ್ ಮಾಡ್ತಾವಳೆ? ಅಯ್ಯೋ ಇವತ್ ಮನೆಗೆ ಯಾರೋ ಬರ್ತಾರೆ ಅಂತ ಹೇಳಿದ್ರೆ. ಹೌದು ಹೌದು, ಇವತ್ತು ನಮ್ಮ ಹುಡ್ಗ ಬರ್ತಾನೆ. ಹೋಗ್ರಿ, ನಾನೇನೋ ಮಾತಿಗೆ ಹೇಳಿದ್ರೆ ನೀವು ಕರ್ಸೇ ಬಿಡದ. ನಾನ್ ಹೇಳುತ್ತೋ ನನ್ನ ಮಗಳು ನೋಡಕ್ಕೆ ಹುಡ್ಗ ಬರ್ತಾನೆ ಅಂತ. ಅಯ್ಯ ಅವಳಿಗೆ ಯಾಕ್ರಿ ಇಷ್ಟ ಬೇಗ ಮದ್ವೆ? ನಿನ್ನ ಗಂಡನ ಮುದ್ಕೆ ಅಂದ್ಮೇಲೆ ಮಾಡಿಯಾ? ಅಲ್ಲ, ಮದ್ವೆ ಖರ್ಚಿಗೆ ಏನ್ ಮಾಡೋದು ಅಂತ. ಮದ್ವೆ ಖರ್ಚಿಗ ಲೇ, ನೀನ್ ಸೊಂಟಕ್ಕೆ ಒಂದು 5 kg ಚಿನ್ನು ಡಾಬ್ ಮಾಡೋಣ ಅಂತ 50 ಲಕ್ಷ ರೂಪಾಯಿ ಮಾಡಿದೆ. ಆಗ ಮದ್ವೆ ಮಾಡ್ತೀನಿ ಕಣೆ. ಅಯ್ಯ ನಿಮ್ ಯೋಗ್ಯತೆಗೆ 5 ರೂಪಾಯಿ ಕೊಟ್ಟು ಒಂದು ಉಡ್ದಾರ ತಂದು ಕಟ್ಕೊಂಡಿಲ್ಲ, ಇನ್ನೊಂದು ಸ್ವಲ್ಪ ಡಾಬ್ ಕೊಡ್ತಾರೆ. ಡಾಬು ಯಾಕೆ ನಗ್ತಾ ಇದ್ದೀರಾ? ಹುಡ್ದಾರ ಕತೆ ಎತ್ಬೇಡ, ಸುಮ್ಕಿರ್ಲೆ. ಈಗ ನನ್ನ ಮಗಳೇನ್ ಮಾಡ್ತಾವಳೆ? ಕಾಲೇಜ್ಗೆ ಹೋಗಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಕೂಗು ವಸಿಯ. ಮಗಳೇ ಬಾ ಮಗಳೇ, ರೆಡಿ ಆಗಿದೆ, ನೀನ್ ಎಂಟ್ರಿ ಕೊಡು. ಅಯ್ಯ 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 ಲೇ ಲೇ ಲೇ, ನನ್ನ ಮಗಳು ನಾಚ್ಕೊಳ್ಳೋದ್ರಲ್ಲಿ ಒಂದ್ ಅರ್ಥ ಅದೇ. ನೀನ್ ಯಾಕೆ ಈ ಪಟ್ಟಿ ಹಿಂಗ್ ನಾಚ್ಕೊತಾ ಇದೀಯಾ? ರೀ ನಾನು ಫಸ್ಟ್ ಟೈಮ್ ಮತ್ತೆ ಆಗ್ತಿದ್ದೀನಲ್ಲ ಅದಕ್ಕೆ. ನಾನ್ ಫಸ್ಟ್ ಟೈಮ್ ಕತ್ತಿಯಾಗಿ ಜಾಸ್ತಿ ಒದಿತೀನಿ. ಹುಡುಗಂಗೆ ಅವಿಲ್ವಂತೆ. ಅಯ್ಯೋ ಪಾಪ ಏನಾಯ್ತಂತೆ? ಅಯ್ಯೋ ಅವಳಿಗೆ ಕತ್ಲೆಲ್ ನಡೆಯೋ ಕೈಲೇ ಇತ್ತಂತೆ. ಕಾಡು ಮಲ್ಲೇಶ್ವರನ್ ದೇವಸ್ಥಾನದಲ್ಲಿ ಒಂದ್ ರಾತ್ರಿ ಮಲಗಬೇಕು ಅಂತ ಗುರುಜಿ ಹೇಳಿದ್ರಂತೆ. ಮಲ್ಗಿರ್ಬೇಕಾದ್ರೆ ಆನೆ ತುಳು ಸಾತೋಗ್ಬಿಟ್ಲಂತೆ. ಆನೆಗೂ ಕತ್ಲೆಲ್ ನಡೆಯೋ ಕಾಯಿಲೆ ಇತ್ತಂತೆ ಕಲ್ಲೇ. ಆನೇನಾ? ಅಯ್ಯೋ ಮತ್ತೆ ಆಮೇಲೆ ಇನ್ನೊಂದೇನು ಗೊತ್ತಾ, ಈಗ ಏನೇನ್ ಮಾಡಿದ್ವಿ? ನಮಸ್ತೆ. ನಾನೇ ನಿಮ್ಮ ಮಗಳು ನೋಡಕ್ ಬಂದ್ರೆ ಕಂಡು. ತಗೊಳ್ಳಿ ಹೂವು ಹಣ್ಣು, ಇನ್ನು ಏನೇನ್ ತಂದಿದ್ದೀರಿ? ಹುಣಸೆ ಹಣ್ಣು, ಬದನೆ ಹಣ್ಣು, ಮೆಣಸೆ ಹಣ್ಣು, ನುಗ್ಗೆ ಹಣ್ಣು, ತೊಂಡೆ ಹಣ್ಣು. ಅಂದ್ರೆ ಇವೆಲ್ಲ ಮಾರ್ಕೆಟ್ ಅಲ್ಲಿ ವೇಸ್ಟ್ ಅಂತ ಬಿಸಾಕಿರೋ ತಂದ್ಬಿಟ್ಟು ನನ್ಗೆ ಡೌ ಕಚ್ತಾ ಇದ್ದೀರಲ್ಲ. ನನ್ನ ಮಗಳು ನೋಡ್ತಾ ಇದ್ದೀರಾ? ಮಾತಾಡ್ಬೇಕಾ? ಲೇ ಒಳಿ ಅಂದ್ರು ಮಗಳ ಜೊತೆ ಏನೋ ಮಾತಾಡ್ಬೇಕಂತೆ. ಬಾ ಒಳಿಕ್ ಹೋಗದ. ಅಲ್ಲ, ನೀವು ಲವ್ ಮ್ಯಾರೇಜ್ ಮಾಡ್ಕೊಂಡ್ರೆ ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ತಿರೋದೇನಕ್ಕೆ? ನೋಡಿ, ರೋಡಲ್ಲಿ ಹುಡುಗಿ ನೋಡ್ತು ಅಂದ್ರೆ ಪೂರ್ತಿ ಅಂತಾರೆ, ಮನೆಗ್ ಬಂದ್ ಹುಡುಗಿ ನೋಡ್ತು ಅಂದ್ರೆ ಅಳಿ ಅಂದ್ರೆ ಅಂತಾರೆ. ಲೇ ಇದೆಲ್ಲ ನಿನ್ಗೆ ಯಾಕೆ? ಅಳಿ ಅಂದ್ರೆ ಆಲ್ ದ ಬೆಸ್ಟ್. ನಡಿಯ ಬಳಿಕೆ. ನಿಮ್ ಹೆಸರೇನು? ಗೌರಮ್ಮ. ಏನ್ ಮಾಡ್ಕೊಂಡಿದ್ದೀರಾ? ಡೇ ಟೈಮ್ ಅಲ್ಲ ನೈಟ್ ಟೈಮ್ ಅಲ್ಲ. ಅಂದ್ರೆ ಡೇ ಟೈಮ್ ಅಲ್ಲಿ ಕಾಲೇಜ್ ಹೋಗ್ತೀನಿ, ನೈಟ್ ಟೈಮ್ ಅಲ್ಲಿ ಮಲ್ಕೊಳ್ತೀನಿ ಅಂದೆ. ನೀವ್ ಯಾರನ್ನೂ ಲವ್ ಮಾಡ್ತಾ ಇಲ್ವಾ? ಹಂಗಂದ್ರೇನು? ಲವ್ ಅಂದ್ರೇನೆ ಗೊತ್ತಿಲ್ವಾ? ಇಲ್ಲಪ್ಪ. ಅದೇ ಬೇರೆ ಗಂಡಸ್ರ ಜೊತೆ ಕ್ಲೋಸ್ ಆಗಿದ್ದೀರಾ ಅಂತ. ಇದೀನಿ. ಯಾರ ಜೊತೆ? ನಮ್ಮ ಅಪ್ಪನ ಜೊತೆ. ಅವ್ರ ಜೊತೆ ಬಿಟ್ರೆ ಇನ್ಯಾರ ಜೊತೆನೂ ಮಾತಾಡಲ್ಲ. ನಾನು ಅದನ್ನೆಲ್ಲ ಕೇಳಿದ್ದು, ನಿಮ್ ಮೊಬೈಲ್ ನಂಬರ್ನ. ಅಯ್ಯೋ ನಾನ್ ಮೊಬೈಲ್ ಇಟ್ಕೊಳ್ಳಲ್ಲಪ್ಪ. ಮೊಬೈಲ್ ಯೂಸ್ ಮಾಡಲ್ವಾ? ಎಂತ ಮುಗ್ದೆ. ಅಯ್ಯೋ ನಾನು ಇಲ್ಲಿವರೆಗೂ ಯಾವ ಹುಡುಗರು ಗಾಳಿನ ಸೂಕ್ಸ್ಕೊಂಡಿಲ್ಲ. ನೀವು ಮುಟ್ಬಿಟ್ರಲ್ಲ, ಒಳ್ಳೆ ಚೇಳ ಬಿಟ್ಟಂಗ ಆಯ್ತು. ಅಪ್ಪ ದೇವ್ರೆ, ನಿನ್ಗೆ ಹೊಡಿತೀನಿ, ನಿನಗೆ ನಾಳೆನೇ ಹಿಡ್ಗೆ ಹೊಡಿತೀನಿ. ಎಂತ ಗೊತ್ತಿರತ್ತೆ ಕೊಡ್ತಾ ಇದೆಯಪ್ಪ. ಹೌದು, ನಿಮ್ ಕಾಲೇಜ್ ಯಾವುದು? ಸತಿ ಸಾವಿತ್ರಿ ವುಮೆನ್ಸ್ ಕಾಲೇಜ್. ನನ್ಗೆ ಅಲ್ಲೊಬ್ರು ಪರಿಚಯ ಇದಾರೆ, ಲೆಕ್ಚರರು, ಗುಂಗ್ರು ಕೂದ್ಲು, ದಪ್ಪ ಮೀಸೆ. ನಿಮಗ್ ಗೊತ್ತಾ? ನಾನು ಗಂಡಸ್ರ ಕಾಲ್ ನೋಡಿ ಗುರ್ತು ಹಿಡಿಯೋದು, ಅವ್ರ ಮುಖ ನೋಡಲ್ಲಪ್ಪ. ಅವ್ರ ಕಾಲ್ ಹೇಗಿತ್ತು ಅಂತ ಹೇಳಿ ಗುರ್ತಿದ್ಯೋ ಇಲ್ವೋ ಹೇಳ್ತೀನಿ. ಆಹಾ, ಅಯ್ಯೋ ನನ್ಗೆ ಈ ಖುಷಿಗೆ ನನ್ಗೆ
ಮನುಷ್ಯರು ಹೆಜ್ಜೆನೇ ಹಿಡ್ದೆ ಹೋದಂತ ಅಮೆಝಾನ್ ರೈನ್ ಫಾರೆಸ್ಟ್. ನೀವು ತಾಳಿ ಕಟ್ಟುವಾಗ ನೋಡ್ತೀನಪ್ಪ. ನಾನ್ ನಿಮ್ಮನ್ನ ನೋಡ್ಬೋದಾ? ನೀವು ತಾಳಿ ಕಟ್ಟುವಾಗ ನೋಡ್ಕೊಳ್ಳಿಪ್ಪ. ಏನ್ ಕ್ಯಾರೆಕ್ಟ್ರು, ಏನ್ ಶೇಪು, ಒಳ್ಳೆ ಎಂಟಿದ್ದಂಗಿದ್ದಾರಲ್ರಿ. ಅಯ್ಯೋ, ನನ್ ಸೌಂದರ್ಯನ ಹಾಗೆಲ್ಲ ಹೊಗಳ್ಬೇಡಿಪ್ಪ, ನನ್ಗೆ ನಾಚಿಕೆ ಆಗುತ್ತೆ. ಹೋಗ್ಲಿ, ನೀವ್ ಯಾರನ್ನಾದ್ರೂ ಲವ್ ಮಾಡಿದೀರಾ? ಇಲ್ಲಪ್ಪ, ನನ್ ಮದ್ವೆ ಆಗೋ ಹುಡ್ಗಿನೇ ಲವ್ ಮಾಡ್ಬೇಕು ಅಂತ ನನ್ ಲವ್ ಎಲ್ಲ ಸೇವ್ ಮಾಡಿ ಇಟ್ಕೊಂಡೆ. ಸಿಕ್ಕಾಬಿಟ್ಟೆ ಮಾವ ಮಾವ ಬಂದೆ ಅಳಿಯ, ಏನಂತ ಹೇಳು ಅಳಿಯ. ಮಾವ, ನಿಮ್ ಮಗಳನ್ನ ದೇವಸ್ಥಾನಕ್ಕೆ ತೀರ್ಥದ ತರ ಪವಿತ್ರವಾಗಿ ಬೆಳೆಸಿದ್ದೀರಾ. ಒಂದ್ ಸ್ವಲ್ಪ ದೂರ ಸರಿರಿ, ದೂರ ಸರಿರಿ. ನಿಮ್ ನೆರಳು ಮತ್ ನನ್ ಮೇಲೆ ಬಿದ್ಬಿಡುತ್ತೆ. ಅಪ್ಪ ಅಮ್ಮ, ನಾನ್ ಕಾಲೇಜ್ಗೆ ಹೋಗಿ ಬರ್ತೀನಿ, ಆಶೀರ್ವಾದ ಮಾಡಿ. ಏನ್ ನಯ? ಹುಷಾರಾಗಿ ಹೋಗ್ಬ ಮಗಳೇ. ಮಗಳೇ, ಆ ಚಿಲ್ಲರ್ ಮಂಜ ಕುಂತಿರ್ತಾನೆ, ಹುಷಾರಾಗಿ ಹೋಗಿದ್ ಬವ್ವ. ಎಳಿಮೆಯ ಮಗಳನ್ನ ನೋಡುವಂತೆ ನನ್ನ ಹೆಂಡತಿ ವಡೆ ಪಾಯಸ ಮಾಡೋಳೆ, ಬಾ ತಿನ್ನುವೆ. ಹೆಣ್ಣು ನೋಡಕ್ ಬಂದಾಗ್ಲೇ ವಡೆ ಪಾಯಸನ? ಓ, ಬಸ್ ಸ್ಟಾಪ್ ಬಂದ್ಬಿಡ್ತು. ಐ, ನಾನ್ ತಲೆ ಎತ್ ನೋಡಲ್ಲ ಅಂತ ಗೊತ್ತಾಗಿ ಬಸ್ ಸ್ಟಾಪ್ ಬೋರ್ಡ್ನ ಕೆಳಗಡೆನೆ ಇಟ್ಬಿಟ್ಟಿದ್ದಾರೆ. जो डर गया वो मर गया। ठाकुर, ये हाथ मुझे दे दो, ये हाथ मुझे दे दो ठाकुर। ಯಾಕೆ ಸೆಂಟ್ ಹಾಕೊಂಡ್ ಬಂದಿಲ್ವಾ? ನನ್ ಸೆಂಟ್ ಮಿಮಿಕ್ರಿ ಆರ್ಟಿಸ್ಟ್ ಅಲ್ಲ, ಮತ್ತೆ ಐ ಆಮ್ ಎ ಕಿಡ್ನಾಪರ್. ಯಾರಾದ್ರೂ ಕಾಪಾಡಿ, ಕಿಡ್ನಾಪರು, ಅಯ್ಯೋ ಕಿಡ್ನಾಪರು, ನನ್ನನ್ನೇನು ಮಾಡ್ಬೇಡಿ, ನಾನ್ ನಿಮ್ ಜೊತೆ ಬರ್ತೀನಿ, ನನ್ನನ್ನೇನು ಮಾಡ್ಬೇಡಿ. ನೀ ಮುಂದೆ ರನ್ನಿಂಗ್, ನಾನು ನಿನ್ನಿಂದ ಆ ದೇವ್ರಿಗೆ ನಾನು ದುಡ್ಡು ಕೊಡಪ್ಪ ಅಂತ ಕೇಳ್ದೆ, ಕೊಡ್ಲಿಲ್ಲ. ಈಗ ನಾನೇ ದುಡ್ಡನ್ನ ಕಿತ್ಕೋತೀನಿ, ಸಾರಿ ಕೇಳ್ತೀನಿ. ದೇವ್ರೆ, ನನ್ನನ್ನು ಕ್ಷಮಿಸ್ಬಿಡು, ತಪ್ಪು ದಾರಿ ಹಿಡಿದು ದುಡ್ಡು ಮಾಡ್ತಿದ್ದೀನಿ. ಹಾ, ಶಕ್ತಿ. ಇಲ್ಲೊಬ್ಳು ಹುಡುಗಿ ಇದ್ಲಲ್ಲ, ಎಲ್ಲಿದೀಯ? ಬಾರಿ ಅವಚ್ಚ. ಅದೇ ನೀವು ಕಿಡ್ನಾಪ್ ಮಾಡಿದ್ರಲ್ಲ ಆ ಹುಡುಗಿನ, ಹಾ, ಅದು ನಾನೇ. ಎಣ್ಣೆ ಕುಡಿಯೋ ಅಭ್ಯಾಸ ಇಲ್ಲ. ಎಣ್ಣೆ ಕುಡಿಯೋ ಅಭ್ಯಾಸ ಇಲ್ವಾ? ಇಲ್ಲ. ಎಣ್ಣೆ ಕುಡಿಯೋ ಅಭ್ಯಾಸ ಇಲ್ವಾ? ಇಲ್ಲ. ಹೋಗ್ಲಿ ಬಿಡು, ನನ್ನನ್ನೇ ಕಿಡ್ನಾಪ್ ಮಾಡಿದ್ದು ದುಡ್ಡುಗೋಸ್ಕರ. ದುಡ್ಡುಗೋಸ್ಕರ? ಎಷ್ಟು? 1,000 ರೂಪಾಯಿ. ಮಗನೇ, 1,00,000 ರೂಪಾಯಿ ಕೇಳ್ಬೇಕು. ಏನೋ ಪಾಪ, ಕೇಳಲೇ. ನಿಮ್ಮಪ್ಪನ ಮನೆಯಿಂದ ಕೇಳ್ತೀಯಾ, ನಮ್ಮಪ್ಪನ ಮನೆಯಿಂದ ಕೇಳೋದು ಕೇಳ. ಗೊತ್ತಿಲ್ವೇನೋ, ಅದ್ ಹೆಂಗೋ ಕಿಡ್ನಾಪ್ ಮಾಡಿದ್ರೆ ಅದು ಪಿಕ ಅಲ್ಲಕ್ಕ. ಮಗನೇ ಎದ್ದೇಳು, ಕೊಡಿಲ್ ಫೋನು.
ಓಡಿಸ್ಕೋಬೇಕಾಯ್ತು. ಹಾ ತಗೋ ಅಪ್ಪನ ನಂಬರು 1 ಲಕ್ಷ ರೂಪಾಯಿ ಕೇಳು. ಬಾ 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 ಕುವಾಯೋ ಬಾ 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 ಕುವಾಯೋ. ನಮಸ್ಕಾರ ಸರ್. ನಮಸ್ಕಾರ, ಯಾರು ಹೇಳಿ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಆಂಟಿ ಚೆನ್ನಾಗಿದ್ದಾರ? ಆಂಟಿ ಏನ್ ದಪ್ಪ ಗುಂಡ್ಗುಂಡ್ಕೆ ಸಾಕತ್ತಾಗವಳೆ. ಯಾರು ಮಾತಾಡೋದು? ನಾನು ಕಿಡ್ನಾಪರು. ನಿಮ್ ಮಗಳನ್ನ ಕಿಡ್ನಾಪ್ ಮಾಡಿದೀನಿ. ಸರಿ ಸರಿ ಸರಿ. ಮಗಳ ಗಾಬರಿ ಆಗ್ಬೇಡಿ. ಇಲ್ಲಿ ಒಂದ್ಸಾರಿ ಗಾಳಿನ ಜೋರಾಗಿ ಹೇಳ್ಕೊಳ್ಳಿ. ಮಗ ದುಡ್ಡು ಕೇಳ ಅಂದ್ರೆ ಯೋಗ ಕ್ಲಾಸ್ ಮಾಡ್ತಿದ್ದಾನೆ. ಸುಧಾರಿಸ್ಕೊಳ್ಳಿ. ಈಗ ಕೇಳಿಸ್ಕೊಳ್ಳಿ, ನಿಮ್ಗೆ ತಿಂಗಳಿಗೆ ಸಂಬಳ ಎಷ್ಟು? 50,000 ರೂಪಾಯಿ ಸರ್. ಅದ್ರಲ್ಲಿ ನೀವು ನನಗೆ 10,000 ರೂಪಾಯಿ ಕೊಟ್ರೆ ನಿಮ್ಗೇನು ತೊಂದರೆ ಆಗಲ್ಲ ತಾನೆ? EMIಗೆ, ರೇಷನ್ ಬಿಲ್ಗೆ? ಇಲ್ಲ ಸರ್, ಇಲ್ಲ ಸರ್. ಕೇಳು 1 ಲಕ್ಷ ಕೇಳು. 1 ಲಕ್ಷ ಬೇಕಂತೆ. ಬೇಕು 1 ಲಕ್ಷ ಬೇಕು. ಏಯ್, ನಿಮ್ಮ ಅಪ್ಪ ಏನ್ ಹಳೆ ಸಾಲ ಕೊಟ್ಟು ಮಾಡ್ಕವನೆ, ನೀನ್ ಕೇಳ್ದಾಗ ಹೇಳ್ಕೊಡಕ್ಕೆ. ನನ್ನ ಮಗಳು ಕಾಲೇಜ್ ಹೋಗೋಳೆ, ಮಿಕ್ಕಂದಿಡ್ಲ ಫೋನ. ಫೋನ್ ಇಟ್ಬಿಟ್ರು. ನೀನೇನ್ ಕೇಳ್ದೆ? ದುಡ್ಡು ಕೇಳ್ದೆ. ದುಡ್ಡು ಕೇಳಿಲ್ಲ ಕಣೋ, ಬೇಡ್ಕೊಂಡೆ. ಅಯ್ಯೋ ನಿನ್ನಲ್ಲೇ ಮಗನೇ ಹೇಳ ಆಮೇಲೆ. ಅಷ್ಟೊಂದು ದುಡ್ಡು ಬೇಡ ಅಕ್ಕ ನಂಗೆ. ನಿನಗ್ 1 ಲಕ್ಷ ಬೇಡ, ನನಗ್ ಬೇಕು ಕಣೋ. ಒಂದ್ ಕೆಲ್ಸ ಮಾಡು, ನೀ 1 ಲಕ್ಷ ಕೊಟ್ಬಿಡು, ನೀನ್ ಬಿಟ್ಬಿಡ್ತೀನಿ. ಅಷ್ಟೊಂದು ದುಡ್ಡು ಇಲ್ಲ ಅಕ್ಕ, ಬಿಟ್ಬಿಡಕ್ಕ. ಎದ್ದೇಳು ಮೇಲೆ ಹೇಳು. ಕಿಡ್ನಾಪರ್ ಆಡ್ಬಾರ್ದು ಕಣೋ, ಕಿಡ್ನಾಪರ್ ಆಡ್ಬಾರ್ದು. ಖಡಕ್ ಆಗಿರ್ಬೇಕು. ಏನ್ ಹೇಳು? ಖಡಕ್ ಆಗಿರ್ಬೇಕು. ಮಾತು ಬೆಂಕಿ ತರ ಇರ್ಬೇಕು. ಅವರಿಗೆ ಹೊಡಿಯೋದು ಬಡಿಯೋದು ಮಾಡ್ರಲ್ಲ, ಸರ್ವೇ ಸಾಮಾನ್ಯ ಆಗಿರ್ಬೇಕು. ಗೊತ್ತಾಯ್ತಾ? ಈಗ ಈ ಕಾಲ್ ಮಾಡು. ತಗೋ ಬೇಗ. ಯಾರು? ನಾನು ಸಾರ್ ಕಿಡ್ನಾಪರು. 1 ಲಕ್ಷ ಕೊಡಿ ಸಾರ್. ನನ್ನ ಯಾರು ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ ಅಪ್ಪ. ನನ್ನನ್ನು ಕಾಪಾಡಿ ಅಪ್ಪ. ಅಯ್ಯೋ ನಾನು ಹೊಡಿಬೇಡಿ, ನನ್ನನ್ನೇನು ಮಾಡ್ಬೇಡಿ. ಅಯ್ಯೋ ಅಪ್ಪ, ನೀನ್ ಕಾಪಾಡಪ್ಪ. ಅಯ್ಯೋ ಅಪ್ಪ, ಮುತ್ತು ಕೊಟ್ಟು ಬಿಟ್ರ ಅಪ್ಪ. ಕಾಪಾಡಿ ಅಪ್ಪ. ಮಗಳ ನನ್ನ ಮಗಳಿಗೆ ಏನ್ ಮಾಡ್ಬಿಡಿ, ನಿಮ್ ಕಾಸು ಕೊಡ್ತೀನಿ. ಅಲ್ಲ ವಾ, ದುಡ್ಡು ಕೊಡ್ತೀರಾ? ದುಡ್ಡು ಕೊಡ್ತೀನಿ. ದುಡ್ಡು ಕೊಡ್ತಾರಂತೆ. ಅಳಿಮೆಯ ನನ್ನ ಮಗಳನ್ನ ಯಾರೋ ಕಿಡ್ನಾಪ್ ಮಾಡ್ತಾವ್ರೆ. ಮಾತಾಡು. ಅಲ್ಲ ಯಾರ ಮಾತಾಡ್ತಿದಾರೆ? ಕೊಡ ಇಲ್ಲಿ. ಅಲ್ಲ ಹಲೋ ಗೌರಮ್ಮ, ಎಲ್ಲಿದ್ಯಾ? ಅಡ್ರೆಸ್ ಕೊಡ್ತೀನಿ, ಹಾಗೆ ಮುಂದೆ ಬಾ. ಮುಂದೆ ಅಲ್ಲಿ ಜಡ್ಜಸ್ ಕಾಣ್ತಿದಾರಾ? ಇಲ್ಲೇ ಕೂತವ್ರೆ. ನಮಸ್ಕಾರ ಮಾಡು. ನಮಸ್ಕಾರ ಸರ್. ಹಂಗೆ ರೈಟ್ ಮಾಡು. ರೈಟ್ ಬಾ. ರಿವರ್ಸು. ಬೇಗ ಸ್ಟಾಪ್. ಹಂಗೆ ರೈಟ್ ಮಾಡು. ಸೀದಾ ಬಾ. ಸ್ಟಾಪ್. ಹಂಗೆ ಲೆಫ್ಟ್ ಮಾಡು. ಗೌರಮ್ಮ, ನಿಮ್ಗೇನು ಆಗಿಲ್ಲ ತಾನೆ? ನನ್ನ ಇಷ್ಟ ಇಲ್ದೆ ಮುಟ್ಟಕೊಂಡು ಇನ್ನು ಹುಟ್ಟಿಲ್ಲ ಶಕ್ತಿ. ಅಕ್ಕ, ಏನಕ್ಕ, ನಿನ್ನನ್ ಕಾಪಾಡಕ್ ಬಂದವ್ರಿಗೆ ಹೊಡೆದ್ಬಿಟ್ಟೆ. ಇವನು ನಾನು ಕಾಪಾಡಕ್ ಬಂದಿದ್ದು, ಇವ್ನ್ ನಾನೇ ಕಿಡ್ನಾಪ್ ಮಾಡಿದ್ದು. ಹಂಗಂತ ಇವ್ರ ಅಪ್ಪಗ್ ಫೋನ್ ಮಾಡಿ 2 ಲಕ್ಷ ರೂಪಾಯಿ ಇಸ್ಕೊಂಬ. ಹೋಗಲ್ಲ. ಹೋಗಲ್ವೇನೋ? ಕಾಲು ಮಾಡಲ್ವೇನೋ? ಅಯ್ಯೋ ನಿನ್ನ ಮಗನೇ ಹೋಗ, ಮನೆಗೆ ಹೋಗ. 1 ಲಕ್ಷ ರೂಪಾಯಿ ಇಸ್ಕೊಂಬ. ಅಕ್ಕ, ಅಡ್ರೆಸ್? ವಿಜಯನಗರ ಹತ್ರ ಹೋಗಿ, ಕೋತ್ ಬಂಡೀಪುರ ಹತ್ರ ಹೋಗಿ, ತಲೆ ತೆಗ್ಸೋ ಗೌರಮ್ಮ ಅಂತ ಕೇಳಿದ್ರೆ ಚಿಕ್ಕ ಮಕ್ಕಳು ಹೇಳ್ತಾರೆ. ಹೇಳಿಲ್ಲ ಏನೋ ಮಾಡಕ್ಕಾಗುತ್ತೆ? ಹೇಳಿಲ್ಲ ಅಂದ್ರೆ ಏನೋ ಮಾಡಕ್ಕಾಗುತ್ತೆ?
ಕೇಳ ಕೇಳ ಹೋಗ ಆಯ್ತು ಬಿಡು, ನನ್ಕಿಂತ ದೊಡ್ಡವ್ರಿಗೆ ಕೇಳ್ತೀನಿ. ಹೋಗ ಹಂಗೆ ಬಿರಿಯಾನಿ ತಗೊಂಬಂದ್ಬಿಡು ಹೋಗ್ ಲೇ ದೌರಾಜ ಎದಳ ಹೇಳಲೆ ಹೇಳಲೆ ಮೇಡಮ್ ಏನ್ ಇಷ್ಟೊಂದು ಚೇಂಜ್ ಆಗ್ಬಿಟ್ಟಿದ್ಯಾ? ಯಾರು? ನಮಸ್ಕಾರ ಸರ್, ನಮಸ್ತೆ. ನಾನು ಕಿಡ್ನಾಪರ್. ನಮಸ್ತೆ, ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು? ನಾನ್ ಚೆನ್ನಾಗಿದ್ದೀನಿ. ಮತ್ತೆ ಪ್ರಯಾಣ ಎಲ್ಲ ಸುಖಕರವಾಗಿತ್ತಾ? ಸುಖಕರವಾಗಿತ್ತು. ನಮ್ಮ ಮನೆ ಅಡ್ರೆಸ್ ಹುಡ್ಕೋದೇನ್ ಕಷ್ಟ ಆಗ್ಲಿಲ್ಲ ತಾನೆ? ಏನು ಕಷ್ಟ ಆಗ್ಲಿಲ್ಲ, ನನ್ಕಿಂತ ದೊಡ್ಡವ್ರಿಗೆ ಕೇಳ್ಕೊಂಡ್ ಬಂದೆ. ಈಗ ತಾವು ಏನ್ ಕೆಲಸ ಮಾಡೋದು? ನಾನು ಪೇಂಟಿಂಗ್ ಕೆಲಸ ಮಾಡ್ತೀನಿ, ಫ್ರೀ ಇದ್ದಾಗೆಲ್ಲ ಕಿಡ್ನಾಪ್ ಮಾಡ್ತೀನಿ. ಓಹೋ, ಸರಿ ಸರಿ. ಈ ಕಿಡ್ನಾಪ್ ಮಾಡೋದು ಕಷ್ಟ ಅಲ್ವಾ? ತುಂಬಾ ಕಷ್ಟ ಸರ್. ಕಿಡ್ನಾಪ್ ಮಾಡಿ ನಾವೇ ಸಿಕ್ಕಾಕೋತೀವಿ ಸರ್. ಅಳ್ಬೇಡಿ ಅಳ್ಬೇಡಿ. ಈಗ ನಾನ್ ನಿಮ್ ದುಡ್ಡು ಎಷ್ಟು ಕೊಡ್ಬೇಕು ಹೇಳಿ? 1 ಲಕ್ಷ. 1 ಲಕ್ಷ ನಂತವ್ ಇಲ್ಲ ಕಾಸಿಗ. ಒಂದ್ 80,000 ರೂಪಾಯಿ ಕೊಡ್ತೀನಿ. ಇನ್ನೊಂದ್ 20,000 ಕಂತಲ್ಲಿ 2 ಕಂತಲ್ಲಿ ಕೊಟ್ಬಿಡ್ತೀನಿ ಬಿಡಿ. ನಿಮ್ ಮೊದ್ಲು ಏನ್ ಹೇಳಿದ್ರು? 1 ಲಕ್ಷ ಕೊಡ್ತೀನಿ ಬಾ ಅಂತ ಹೇಳ್ತಿರ್ತಾನೆ. ಈಗ 80,000 ತಗೊಂಡೋದ್ರೆ ಹೊಡಿತಾರೆ ಸರ್. ನೀವೆಲ್ಲ ಮಾಡಿದ್ರೆ ನಾ ಕಿಡ್ನಾಪ್ ಮಾಡಲ್ಲ. ಓ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳೋ ಮಾರಯ್ಯ. ಇನ್ 2 ತಿಂಗಳು ನಿಮ್ ಮನೆ ಅಡ್ರೆಸ್ ಕೂಡ ಅಲ್ಲಿಗೆ ಹುಡುಕ ಬಂದು ಕೊಡ್ತೀನಿ. ನೀವ್ ಇದನ್ನ ಫೋನ್ ಅಲ್ಲಿ ಮೊದ್ಲು ಹೇಳ್ಬೇಕಾನೆ. ಈಗ 80,000 ತಗೊಂಡ್ರೆ ಹೊಡಿತಾರೆ. ಅಯ್ಯೋ, ಆಯ್ತಾಯ್ತು. ಲೇ ಜಲಜಾಕ್ಷಿ, ಬಾಯಿಲೆ ಮನೆಗೆ ಯಾರು ಕಿಡ್ನಾಪರ್ ಬಂದವ್ರೆ? ಅಯ್ಯೋ ಕಿಡ್ನಾಪರ್ ಸರ, ನಮಸ್ಕಾರ. ಚೆನ್ನಾಗಿದ್ದೀರಾ? ನೀವು ನಮ್ಮ ಮನೆಗೆ ಬಂದಿದ್ದು ತುಂಬಾ ಖುಷಿ ಆಯ್ತು. ಏನ್ ತಗೊಳ್ತೀರಾ? ಕಾಫಿ, ಟೀ, ಜ್ಯೂಸು? ಜ್ಯೂಸ್ ಆಮೇಲೆ ಕೊಡುವೆ. ಬೀರುನಲ್ಲಿ 50,000 ರೂಪಾಯಿ ತಗೋಬಾ. 80,000? ಹೋಗಿ 80,000 ರೂಪಾಯಿ ತಗೋಬಾ. ಮತ್ತೆ ಅವಾಗ ಅವಾಗ ಬರ್ತಾ ಇರ್ರಿ. ಹಬ್ಬ ಹರಿದಿನ ಇದ್ದಾಗ್ಲೂ ಮಕ್ಳು ಮರಿ ಹೆಂಡತಿ ಎಲ್ಲ ಕರ್ಕ ಬನ್ನಿ. ಉಣ್ಕೊಂಡ್ ತಿನ್ಕೊಂಡ್ ಚೆನ್ನಾಗಿ ಹೋಗ್ರಿ. ಮಿಸ್ ಮಾಡ್ಬಾರ್ದು. ಬರ್ತೀನಿ. ತಗೊಳ್ಳಿ, ಇದು ಜ್ಯೂಸು, ಇದು ಕ್ಯಾಶ್. ಕ್ಯಾಶ್. ನಿಧಾನ. ನಿಧಾನ ಕುಡಿಬೇಕು ತಾನೆ, ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕಪ್ಪ. ಎದೊಳಿ ಮೇಕೆ ಕಿಡ್ನಾಪರ್ ಅಂತೀರಿ ಹಿಂಗೆ ಗ್ವಾತಾಳ್ಸಿದ್ದ ಇದ್ದಂಗಿದ್ದೀರಿ. ಬಾಡು ಬಳ್ಳೆ ತಿನ್ಕೊಂಡ್ ಚೆನ್ನಾಗಿ ದಪ್ಪ ಆಗ್ಬೇಕು ನೋಡಿ. ನನ್ನ ಹೆಂಡತಿ ಹಂಗವಳೆ ಹಂಗೆ ಅಲ್ಲಿ ಹೊಡಿತಾರ ಸರ್. ಇರ್ಲೇ ಅವಾಗ ಅವಾಗ ಬರ್ತಾ ಇರ್ರಿ. ಬಂದೋಯ್ತಾರಿ. ಬರ್ತೀವಿ. ಜೋಪಾನ ಆ ಫೋನ್ ಮಾಡ್ತೀರಿ. ವಾಟ್ಸಪ್ ಎಲ್ಲಾರು ಮೆಸೇಜ್ ಹಾಕಿ. ಫೇಸ್ಬುಕ್ ಅಲ್ಲಿ ನಾವೇ ಬರ್ತೀನಿ. ಕಿಡ್ನಾಪರ್ ಎಷ್ಟು ಒಳ್ಳೆಯವ್ರಲ್ವಾ? ನಾವು ಅವ್ರ ಜೊತೆನೆ ಹೋಗಿ ನಮ್ಮ ಮಗಳನ್ನ ಕರ್ಕೊಂಡ್ ಬಂದ್ಬಿಡೋಣ ಕಣ್ರಿ. ನೀವು ಬರ್ತೀರಾ? ನಾವು ಬರ್ತೀವಿ ಸೈಕಲ್ ಅಲ್ಲಿ ಹೋಗದ. ಇವ್ರು ಓಡಿಸ್ತಾರ ತಾನೆ? ನಡಿ ನಡಿ. ಬನ್ನಿ ಬನ್ನಿ, ನನಗೆ ಅಕ್ಕ ದುಡ್ಡು ಎಷ್ಟೋ ಇದೆ? 80,000. ಇನ್ 20,000 ನಿಮ್ ತಾತ ತಂದು ಕೊಡ್ತಾನೆ. ಕೂತ ಇಲ್ಲಿ ಕೂತ್ಕೊಳ. ಇದ್ರಲ್ಲಿ 1 ರೂಪಾಯಿ ಕೊಡಲ್ಲ ಮಾಗಾಣಿ. ಅಕ್ಕ, ನಾನು 1 ಲಕ್ಷ ಕೊಡು ಅಂದೆ. ಅವರು 80,000 ಕೊಟ್ಟು ಇನ್ನು 20,000 ಮುಂದಿನ ತಿಂಗಳು ಕೊಡ್ತೀನಿ ಅಂತ ಹೇಳಿದ್ರಾಗ. ಅದನ್ನು ನನಗೆ ತಂದು ಕೊಡ್ಬೇಕು ಆಯ್ತಾ? ತಂದು ಕೊಡ್ಲಿಲ್ಲ ಅಂದ್ರೆ ಮಾಗಾಣಿ. ಆಯ್ತು ನಾ ಹೇಳ್ದೆ ನನಗೆ ಈ ವೇಷ ಎಲ್ಲ ಹಾಕ್ಬೇಡಿ, ಕುಡಿಸಬೇಡಿ ಅಂತ. ನನ್ ಮಾತು ಕೇಳಲಿಲ್ಲ ನೀವು. ನಮ್ಮಪ್ಪ ಈ ವೇಷದಲ್ಲಿ ಏನಾದ್ರು ನೋಡ್ಬಿಟ್ರೆ ಪ್ರಾಣ ಕಳ್ಕೊಂಡ್ಬಿಡ್ತಾನೆ ಅಂತ ಹೇಳ್ದೆ ನಾನು. ಕೇಳಲಿಲ್ಲ. ಯಾಕೋ ಹೀಗ್ ಮಾಡ್ದೆ? ಅಪ್ಪ, ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪ. ಅವ್ವ ನೀಲ ಜಯವರ್ಗೆ ಅವ್ವ, 20 ಗಂಟೆ ನೀನ್ ಆಟ ಆಡೋ ಸಾಕು. ಮನೆಗ್ ನಡಿಯವ. ಇಷ್ಟ ದಿನ ಆಡ್ತಿದ್ದಲ್ಲ ಆ ಪಂಚರಂಗಿ ಪೂಮ್ ಪೂಮ್, ಪಂಚರಂಗಿ ಪೂಮ್ ಪೂಮ್. ಈ ಆಟ ಇಲ್ಲ ಮುಗಿಸ್ಬಿಟ್ಟಿ ಮನೆಗ್ ನಡಿಕಂದ. ನಡಿಯಮ್ಮ ಮನೆಗೆ. ನಡಿಯವ ಪ್ಲೀಸು. ನಡಿಯೇ. ಅಯ್ಯ ನಡಿಯ. डंबू का कितना आदमी थे? 4 आदमी है किडनैपर। जो डर गया वो मर गया। मजा भारत, मजा भारत. ನೀನು ಒಂದು ಡಾಕುನ ನೀನು. ನಾನು ಎಂತೆಂತ ಸಿನಿಮಾಗಳು ನೋಡ್ಬಿಡ್ತೀನಿ, ಇಂಥ ಕಿಡ್ನಾಪರ್ ನನ್ನ ಲೈಫಲ್ಲಿ ನೋಡಿಲ್ಲ. ಅಲ್ಲ ಕಡೆ ಹಂಗ ಓಡಿಸ್ಕೊಳ್ಳೋದು. ಆಮೇಲೆ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದೆ, ಸ್ಕಿಟ್ ಅಲ್ಲಿ ತಮಾಷೆಗೆ ಹೊಡಿಯೋದು ನೋಡಿದೀನಿ. ಕೈ ಎತ್ತಕ್ಕಿದ್ದ ಮುಂಚೆ ಇಲ್ಲ, ಈ ಕಡೆ ಪುಷ್ಕ ಅಂಬಿದೋಗಿರ್ತಾರೆ. ಏನಮ್ಮ ನೀಲ ಹಂಗ್ ಹೊಡಿತಿಯಲ್ಲಮ್ಮ. ಆಡಿಯನ್ಸ್ ಕೂತ್ರೆ ನಮಗಲ್ಲಿ ಸೌಂಡ್ ಬರ್ತಾ ಇರುತ್ತೆ, ಬಡ್ಗ 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 ಅಂತ.
ಬಟ್ ನಿಜವಲ್ಲ ಇಡೀ ಸ್ಕಿಟ್ ಅಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಅದೇನೋ ಮಾಡ್ದಲ್ಲ ಅದೇನೋ ಪಂಚರಂಗಿ ಪುಂಪು ಒಂದ್ ಮಾಡೋ ಒಂದ್ಸಲಿ ಅದೇನೋ ಲಾಸ್ಟ್ ಅಲ್ಲಿ ಮಾಡ್ದಲ್ಲ ಮಾಡ ಪಂಚರಂಗಿ ಪೋಂ ಪೋಂ ಪಂಚರಂಗಿ ಪೋಂ ಪೋಂ ಆಟ ಬಿಡ್ಬಿಟ್ಟು ಮನೆಗೆ ನಡಿ. ಸರ್ ನೀವು ಅಬ್ಸರ್ವ್ ಮಾಡಿದಿರ ಸರ್ ಇವ್ನು ನಡೆಯೋದು ಹಿಂಗೆಲ್ಲ ಮಾಡೋದು ನೀವು ಸ್ಟೈಲು. ಇನ್ನೊಂದು ಸಂತೋಷದ ವಿಚಾರ, ಮನೆಯಲ್ಲೂ ಮಕ್ಕಳು ನಿನ್ನ ಮಿಮಿಕ್ರಿಲ್ಲ ಸ್ಟಾರ್ಟ್ ಮಾಡ್ಕೊಂಡಿದಾರಂತೆ. ಮಜಾ ಭಾರತಕ್ಕೆ ಒಂಥರ ಹಿರಿಮೆ ಅದು. ಇಟ್ಸ್ ರಿಯಲಿ ನೈಸ್. ಸೊ ಈಗ ಈ ಒಂದು ಸ್ಕಿಟ್ ಹೇಗಿತ್ತು ಸರ್? ನೀವು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀರಾ, ಚಂದ್ರಪ್ರಭಾ ನಿಮ್ಮನ್ನು ಇಮಿಟೇಟ್ ಮಾಡ್ತಿರ್ತಾರೆ. ನನ್ನನ್ನ ಸರ್? ಹೌದು, ನೀವು ಒಂಚೂರು ಇಲ್ಲಿ ಬನ್ನಿ, ಹೇಳ್ತೀನಿ. ಇಲ್ಲಿ ಬನ್ನಿ, ರಿಪೀಟ್ ಮಾಡಿ ಚಂದ್ರಪ್ರಭಾ. ಅದು ಪಂಚರಂಗಿ ನೋಡಿ ನೋಡಿ ಅಲ್ಲಿ ನೋಡಿ ನೋಡಿ ಸುಮ್ಮನೆ ನೋಡಿ. ಅಬ್ಬಾ ಇಷ್ಟೊತ್ತು ಗಂಟ ಪಂಚರಂಗಿ ಪೋಂ ಪೋಂ ಪಂಚರಂಗಿ ಪೋಂ ಪೋಂ ಆಟಾಡ್ಸ ಮನೆಗೆ. ನಾನು ಇಷ್ಟೊಂದು ಫೇಮಸ್ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಇಟ್ಸ್ ಓಕೆ. ನಾನು ಅಬ್ಸರ್ವ್ ಮಾಡಿರಲಿಲ್ಲ ಸರ್. ನಿಜವಲ್ಲ ನನ್ನನ್ನ ನೀವು ಅವರಲ್ಲಿ ಕಾಣಿ ನನಗೆ ಅಬ್ಸರ್ವ್ ಮಾಡೋ ಅಂತ ಹೇಳಿದಕ್ಕೆ ಥ್ಯಾಂಕ್ ಯು. ನಿಮ್ಮಲ್ಲಿ ಅವರನ್ನು ಕಂಡಿರೋದಲ್ಲ, ನಿಮ್ಮನ್ನ ಆಡ್ಕೋತಾ ಇದ್ರು ಅವರು. ಚಂದ್ರಪ್ರಭಾ, ನಾನು ನಿಮ್ ಇನ್ಮೇಲೆ ಹೊಗಳಲ್ಲ ಅಂತ ನಿರ್ಧಾರ ಮಾಡಿದ್ದೀನಿ ರೀ. ಸಾಕಾಗೋಗ್ಬಿಟ್ಟಿದೆ ರೀ ನನಗೆ. ನಿಮ್ಮಿಬ್ಬರ ಎಂಟ್ರಿ ಸಾಂಗ್ ಅಮೇಝಿಂಗ್, ಬಹಳ ಚೆನ್ನಾಗಿ ಆಡಿದ್ರಿ ನೀವು. ಥ್ಯಾಂಕ್ ಯು. ನನಗೆ ನಿರಂಜನ್ ಮೊನ್ನೆ ಒಂದು ಸನ್ಮಾನ ಮಾಡಿದ್ರು ರೀ. ಒಬ್ರು ಮಾತಾಡ್ತಿದ್ರು, ಎಸ್ ನಾರಾಯಣ್ ಅವರು ಬಹುಮುಖ ಪ್ರತಿಭೆ. ಅವ್ರು ನೋಡಿ ಡೈರೆಕ್ಟ್ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ, ಆಕ್ಟ್ ಮಾಡ್ತಾರೆ, ಬರೀತಾರೆ, ಕಂಪೋಸ್ ಮಾಡ್ತಾರೆ, ಇಷ್ಟೆಲ್ಲಾ ಹೊಗಳ್ತಾ ಇದ್ರು. ನಾನು ಹಾಗೇ ಸೀಟಲ್ಲಿ ಕೂತಿದ್ದವನು ಹೀಗೇ ಬರ್ತಾ ಇದ್ದೆ. ಆದ್ರೂ ನೋಡಿ ಇವರೆಲ್ಲೂ ಪ್ರಚಾರನ ಬಯಸೋದೇ ಇಲ್ಲ. ಅವರು ಒಂಥರ ಎಲೆಮರೆ ಕಾಯಿ ಇದ್ದಂಗೆ ಅಂದ್ಬಿಟ್ರು. ನಾನು ಅವರು ಸುಮ್ಮನೆ ಹೇಳಿದ್ರು, ನಾನು ಒಬ್ನೇ ನಗಾಡಿದ್ದೀನಿ ರೀ. ಯಾರು ನಗ್ತಾ ಇಲ್ಲ, ನಾನು ಒಬ್ನೇ ನಗಾಡಿದ್ದೀನಿ. ನನ್ನ ಕಣ್ಣಲ್ಲೆಲ್ಲ ನೀರು ಬಂದ್ಬಿಟ್ಟು ಅವ್ರಿಗೆ ನಾವೇನೋ ತಪ್ಪು ಹೇಳ್ಬಿಟ್ಟು ಏನು ಅಂತೇಳಿ ತಿರುಗಿ ನಾನು ನೋಡ್ತಾ ಇದ್ದಾರೆ. ಅವಾಗ ನೆನ್ಸ್ಕೊಂಡೆ ಇವ್ರನ್ನ ಇವ್ರದ್ದು ಪ್ರಸಾದ ಅದು ನೆನ್ಸ್ಕೊಂಡೆ ಅಲ್ಲಿ. ಆಮೇಲೆ ನನಗೆ ಅಷ್ಟು ಒಳ್ಳೆ ಬಿರುದು ಕೊಟ್ರು, ಎಲೆ ಮರೆ ಕಾಯಿ ಅಂತ. ಇನ್ಮೇಲೆ ಇಬ್ಬಿಬ್ರು. ಓಕೆ, ಸ್ಕಿಟ್ ಅಂತೂ ಬಹಳ ಚೆನ್ನಾಗಿತ್ತು. ಆಮೇಲೆ ತುಂಬಾ ಸಿಂಪಲ್ ಆದಂತ ಒಂದು ವಿಚಾರವನ್ನ ತುಂಬಾ ಸುಂದರವಾಗಿ ಮಾಡಿದ್ರು. ಲೀಲಾ ತುಂಬಾ ಹೈಲೈಟ್ ಆದ್ಲು. ಅಂದ್ರೆ ಅವಳು ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಂಡಿದ್ದಾಗ್ಲಿ, ಆ ಒದ್ದಿದ್ದು ಶೈಲಿ ಆಗ್ಲಿ, ಹಣ ಕೇಳಿದ ಶೈಲಿ ಆಗ್ಲಿ, ಒಟ್ಟಾರೆ ಮನರಂಜನೆ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮ್ಯಾಮ್, ನಿಮ್ಗೆ ಹೇಗನ್ಸ್ತು? ಕೆಲವು ಸ್ಕಿಟ್ಗಳು ನಗ್ಸಕ್ಕೋಸ್ಕರ ಅಂತ ಇರ್ತವೆ, ಇನ್ನು ಕೆಲವು ಸ್ಕಿಟ್ಗಳು ಒಳ್ಳೆ ಮೆಸೇಜ್ ಕೊಡಕ್ಕೆ ಅಂತ ಇರ್ತವೆ. ಇನ್ನ ಇವತ್ತಿನ ಈ ಸ್ಕಿಟ್ ಇದೆಯಲ್ಲ, ನೀಲನ್ನ ಪ್ರತಿಭೆಗೋಸ್ಕರನೇ ಬರ್ದಂತ ಸ್ಕಿಟ್ ತರ ಇತ್ತು. ವಾ, ಅಷ್ಟು ಚೆನ್ನಾಗಿತ್ತು. ನಮ್ಮ ಟೀಚರ್ ಅಮ್ಮ ಯಾವ ಕ್ಯಾರೆಕ್ಟರ್ ಕೊಟ್ಟರು ಮುದ್ದಾಗಿ ಆಕ್ಟ್ ಮಾಡ್ತಿರ್ರಿ. ನೀವು ಸ್ಟೇಜ್ ಮೇಲೆ ಬಂದ್ರೆ ನಿಮ್ಮನ್ನ ನೋಡದೆ ಬೇರೆ ಇನ್ಯಾವ ಕಲಾವಿದ್ರನ್ನು ಅಂತೂ ನಾನು ನೋಡಲ್ಲ. ಅಷ್ಟು ಮುದ್ದಾಗಿ ಆಕ್ಟ್ ಮಾಡ್ತೀವಿ. ದೊಡ್ಡ ಕಲಾವಿದ ಅಂತ ಅನ್ಸ್ಕೊಳ್ಳೋದು ಯಾವಾಗ ಅಂತಂದ್ರೆ, ಅವರಲ್ಲಿರುವಂಥ ಕೆಲವು ಮ್ಯಾನರಿಸಮ್ಗಳನ್ನ ನಾವು ಯಾರು ಅನುಕರಣೆ ಮಾಡೋಷ್ಟು ವಿಭಿನ್ನವಾಗಿ ಆಕ್ಟ್ ಮಾಡ್ತಾರೋ ಅವರು ತುಂಬಾ ಒಳ್ಳೆ ನಟ ಅಂತ ಅನ್ಸ್ಕೊಳ್ತಾರೆ. ಆ ಸಾಲಿನಲ್ಲಿ ಚಂದ್ರಪ್ರಭಾ ಇರ್ತಾರೆ. ಒಬ್ಬ ಒಳ್ಳೆಯ ಕಲಾವಿದರಿಗೆ ಒಳ್ಳೆಯ ಅವಕಾಶವಿರುವಂತ ಸ್ಕಿಟ್ ಇದು. ಎಲ್ಲರೂ ಅದ್ಭುತವಾಗಿ ನಡೆಸಿದಿರಿ. ಗುಡ್ ಲಕ್. ನಮ್ಮ ಪ್ರಾಂಶುಪಾಲರಾದಂತಹ ಕೃಷ್ಣೇಗೌಡರು ಸರ್, ಬಹಳ ಸೂಕ್ಷ್ಮಗಳಲ್ಲಿ ಹಾಸ್ಯ ನುಟ್ಸೋದು ತುಂಬಾ ಒಳ್ಳೆ ಹಾಸ್ಯ. ನಿಮ್ ಗಮನದಲ್ಲಿರ್ಲಿ, ನೀವು 5 ಜನ ನಿರ್ವಿವಾದವಾಗಿ ತುಂಬಾ ಪ್ರತಿಭಾವಂತ ಕಲಾವಿದರು. ಅದರಲ್ಲಿ ಏನು ಹೊಸದಾಗಿ ಹೇಳ್ಬೇಕಾದ ಮಾತೇನೂ ಇಲ್ಲ. ನಗ್ಸೋ ಉದ್ದೇಶ ಇಟ್ಕೊಂಡು ಮಾಡಿದಿರಿ ಅಂಡ್ ಸಕ್ಸಸ್ಫುಲ್ ಆಗಿ ಮಾಡಿದಿರಿ, ಯಶಸ್ವಿಯಾಗಿ ಮಾಡಿದಿರಿ. ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಒಂದು ಒಳ್ಳೊಳ್ಳೆ ಕಮೆಂಟ್ ಸಿಕ್ಕಿದೆ. ನಿಮ್ಮನ್ನ ಬೇಲ್ ಕೊಡ್ತಾ ಇದೀನಿ, ಹೋಗ್ಬಪ್ಪ. ಜಡ್ಜಸ್, ಯಾರಿಗೆ ಹೋಗ್ತಾ ಇದೆ ಇವತ್ತು ಕಿರೀಟ? ನಾವು ಆಡಿದ ಮಾತುಗಳನ್ನೇ ಬಂಡವಾಳವಾಗಿ ಇಟ್ಕೊಂಡು ನಮ್ಮನ್ನೇ ಅನುಕರಣೆ ಮಾಡಿ ನಮ್ಮನ್ನ ಕ್ಯಾಕರ್ಸ್ ಉಗಿದು ಹಣಗಿಸಿ ನಮ್ಮಿಂದ ಚಪ್ಪಾಳೆ ತಗೊಂಡಂತ ಪ್ರಶಂಸಾ ತಂಡದಿಂದ ಪ್ರಸನ್ನಂಗೆ ಮತ್ತೊಂದ್ಸಲ ಸೋತಿರೋ ಎಲ್ಲ ಮೋಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ. ತುಂಬಾ ಖುಷಿ ಆಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನಾವು ಬಾಳೋದಕ್ಕೆ ಇದುವೇ ಮಾರ್ಗ. ಸ್ವಾಮಿ ಮಂದಿಸಿ ಇಷ್ಟೊಂದು ನಮ್ಮ ಜೊತೆ ಇದ್ದು ನಮ್ಮೆಲ್ಲರನ್ನು ರಂಜಿಸಿ ಮನರಂಜಿಸಿದಂತಹ ನಮ್ಮ ಗುರುಗಳಾದ ಕೃಷ್ಣೇಗೌಡರು ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮಜಾ ಭಾರತ ಸರ್, ಒಂದ್ ರೀತಿಯಲ್ಲಿ ಮಜಾ ಭಾರತಕ್ಕೆ ಬಂದು ಇವತ್ತು ನಿಮ್ಮ
ಜ್ಞಾನ ಭಂಡಾರವನ್ನು ನಮಗೆ ತೋರಿಸ್ಕೊಟ್ರಿ, ಅದನ್ನ ನಮ್ಮೊಟ್ಟಿಗೆ ಶೇರ್ ಕೂಡ ಮಾಡಿದ್ರಿ. ಬಟ್ ನಿಮಗೆ ಹೇಗನ್ನಿಸ್ತು ಮಜಾ ಭಾರತ? ನಿಮ್ಮ ಕಾನ್ಸೆಪ್ಟ್ ಚೆನ್ನಾಗಿದೆ. ಕಲಾವಿದರನ್ನ ಇಟ್ಕೊಂಡು ಅವ್ರಿಗೆ ಬೇರೆ ಬೇರೆ ಬಗೆಯ ಅವಕಾಶಗಳನ್ನ ಕೊಟ್ಟು, ತನ್ನೊಳಗಿರೋ ಕಲಾವಿದನನ್ನು ಎಷ್ಟು ದುಡಿಸ್ಕೋಬಹುದು ಅಷ್ಟು ದುಡಿಸ್ಕೊಳ್ಳುವಂಥ ಅವಕಾಶಗಳನ್ನ ಕೊಟ್ಟು, ಅವ್ರನ್ನೊಬ್ಬ ಕಲಾವಿದನನ್ನಾಗಿ ರೂಪಿಸುವಂಥ ರೀತಿ ಕೂಡ, ನಟನೆ, ನಿರ್ದೇಶನ ಎಲ್ಲದರಲ್ಲೂ ಬಹಳ ದೊಡ್ಡ ಹೆಸರು ಮಾಡಿರುವಂಥ ನಾರಾಯಣ್ ಅವರು, ಬಹಳ ದೊಡ್ಡ ಅಭಿನೇತ್ರಿ ನಮ್ಮ ಶ್ರುತಿಯವರು ಈ ಶೋನಲ್ಲಿ ಇರೋದ್ರಿಂದ ಇದಕ್ಕೊಂದು ಘನತೆ ಜಾಸ್ತಿ ಆಗಿದೆ. ನಿಮ್ಮ ಆ್ಯಂಕರಿಂಗ್ ತುಂಬ ಲೈವ್ಲಿ ಆಗಿರ್ತೀರಿ, ಸಂತೋಷವಾಗಿರ್ತೀರಿ. ಆಮೇಲೆ ಮೋಸಪ್ಪ ಕೇಳಿ ಚಪ್ಪಾಳೆ ಹೊಡ್ಸ್ಕೋಬಾರ್ದು, ಅವರೇ ಹೊಡಿತಿದ್ರು, ಅಷ್ಟು ಆತರ ಆಗ್ಬಿಟ್ರೆ ಬಂತು ಸರ್, ಹಿಂಗ ಅಂದೆ ಸರ್. ಅದರ್ವೈಸ್ ಆಲ್ಸೋ ಯು ಡಿಸರ್ವ್ ಎ ಗ್ರೇಟ್ ಅಪ್ಲಾಸ್. ಎಂದಿನಂತೆ ಎಪಿಸೋಡ್ನ ಕೊನೆಯಲ್ಲಿ ಒಂದು ಅದ್ಭುತವಾದ ಮಾತುಗಳನ್ನ ಕೇಳಕ್ ನೀವು ಕಾಯ್ತಾ ಇರ್ತೀರಿ. ಇವತ್ತಿನ ಮಾತು ಏನು ಅಂತಂದ್ರೆ, ತಕ್ಕಡಿ ಸರಿಯಾಗಿದ್ರೆ ವ್ಯಾಪಾರ, ಜೋಡಿ ಸರಿಯಾಗಿದ್ರೆ ಸಂಸಾರ. ಹಾಗಾಗಿ ಎಲ್ಲ ಜೋಡಿಗಳು ಸರಿಯಾಗಿರಿ. ಈಗ ಸದ್ಯಕ್ಕೆ ನನ್ನ ಬೆಸ್ಟ್ ಜೋಡಿ ಅಂದ್ರೆ ನಾರಾಯಣ್ ಸರ್, ನಿಮಗೆ ನಮೋ ನಮಃ. ನಮೋ ವೆಂಕಟೇಶ, ನಮೋ ತಿರುಮಲೇಶ.